ಯೋ ಗಾಯ್ಸ್, ಇವತ್ತು ನಾನು ನಿಮಗಾಗಿ ಒಂದು ಅದ್ಭುತವಾದ ಕಥೆಯನ್ನು ತಂದಿದ್ದೀನಿ ನೋಡಿ. ಇಂತಹದೊಂದು ವಿಚಿತ್ರವಾದ ಕಥೆಯನ್ನ ನೀವು ನೋಡೇ ಇರಲ್ಲ. ಆಕ್ಚುಲಿ ಏನು ಅಂದ್ರೆ ಇದೊಂದು ಮಿನಿ ಸೀರೀಸ್, ಇವಾಗ್ಲೇನೆ ರೀಸೆಂಟ್ ಆಗಿ ರಿಲೀಸ್ ಆಗಿದ್ದು. ನಿಜಕ್ಕೂ ಅಷ್ಟೊಂದು ಸಖತ್ತಾಗಿರ್ತಿದೆ ಈ ಸೀರೀಸ್. ಅಂದ್ರೆ ನಮ್ಮ ಭೂಮಿಯಲ್ಲಿ 75% ಸಮುದ್ರ ತಾನೇ ಇರ್ತಿರೋದು. ಅಂತಹ ಸಮುದ್ರದಿಂದ ಮನುಷ್ಯ ಮತ್ತೆ ಮೆರ್ಮೈಡ್ ಮಿಕ್ಸ್ ಆಗಿದ್ದ ರೀತಿ ಒಂದು ವಿಚಿತ್ರ ಕ್ರಿಯೇಚರ್ ಸಮುದ್ರವನ್ನ ಬಿಟ್ಟು ಹೊರಗಡೆ ಬಂದು ಕೋಟಿ ಕೋಟಿ ವರ್ಷಗಳ ಹಿಂದೆಯಿಂದ, ಅದರಲ್ಲೂ ಮನುಷ್ಯರಿಗಿಂತ ಮೊದಲಿಂದ ಈ ಭೂಮಿಯಲ್ಲಿ ಬದುಕ್ತಾ ಇರೋದು ನಾವೇನೆ. ಸೊ ಈ ಭೂಮಿ ನಮಗೇನೆ ಸ್ವಂತ. ನೀವು ಮನುಷ್ಯರು ಸಮುದ್ರಕ್ಕೆ ಹಾಕುವ ಕಸದಿಂದ ನಮ್ಮ ಜನಾಂಗಕ್ಕೇನೆ ಅಪಾಯ ಆಗ್ಬಿಟ್ಟಿದೆ. ಆದ್ರಿಂದ ಇದ್ರ ಮೇಲೆ ನಾವು ಸುಮ್ನಿರೋದಕ್ಕೆ ಆಗೋದಿಲ್ಲ ಅಂತ ಸಡನ್ ಆಗಿ ಒಂದು ಕ್ರಿಯೇಚರ್ ಬಂದು ಈ ರೀತಿ ಹೇಳಿದ್ರೆ ಹೇಗಿರುತ್ತೆ? ಹೌದು, ಹಾಗೇನೆ ತುಂಬಾ ವರ್ಷಗಳ ಕಾಲವಾಗಿ ಸಮುದ್ರದಲ್ಲಿ ಬದುಕ್ತಾ ಇದ್ದ ಕ್ರಿಯೇಚರ್ಸ್ ಮನುಷ್ಯರು ಮಾಡಿದ ತಪ್ಪಿಂದ ತುಂಬಾನೇ ಟೆನ್ಷನ್ ಆಗಿ ಸಮುದ್ರವನ್ನು ಬಿಟ್ಟು ಹೊರಗಡೆ ಬಂದ್ಬಿಡ್ತವೆ. ಸಮುದ್ರವನ್ನ ಬಿಟ್ಟು ಹೊರಗಡೆ ಬರೋ ರೀತಿ ಸಿಚುವೇಶನ್ ಉಂಟಾಗುತ್ತೆ. ಅದು ಮಾತ್ರ ಇಲ್ಲ, ಇಷ್ಟು ದಿನಗಳಾಗಿ ಇಷ್ಟು ವರ್ಷಗಳ ಕಾಲವಾಗಿ ಮನುಷ್ಯರ ಕಸಗಳನ್ನ ಸಮುದ್ರಕ್ಕೆ ಹಾಕಿರ್ತಾರೆ ಅಲ್ವಾ, ಗಾರ್ಬೇಜ್, ಪ್ಲಾಸ್ಟಿಕ್ಸ್. ಯಾಕೆ ಟೈಟಾನಿಕ್ ಶಿಪ್ ಅನ್ನ ಕೂಡ ಮನುಷ್ಯರಿಂದ ಸಮುದ್ರಕ್ಕೆ ಬಿದ್ದಿದ್ದ ಥಿಂಗ್ಸ್ ಎಲ್ಲವನ್ನು ಮಳೆ ರೀತಿ ಸುರಿಸ್ಬಿಡ್ತವೆ ಆ ಕ್ರಿಯೇಚರ್ಸ್. ಸೊ ಇದರಿಂದ ಮನುಷ್ಯರು ಆ ಕ್ರಿಯೇಚರ್ಸ್ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ, ಅವುಗಳನ್ನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕಾಗಿ ಆ ಕ್ರಿಯೇಚರ್ಸ್ ಏನೆಲ್ಲ ಡಿಮ್ಯಾಂಡ್ ಮಾಡಿದ್ರು, ಮನುಷ್ಯರ ಹತ್ರ ಏನೆಲ್ಲ ಕೇಳ್ಕೊಂಡ್ರು. ಸೊ ಫೈನಲ್ ಆಗಿ ಏನಾಯ್ತು, ಮನುಷ್ಯರ ಆ ಕ್ರಿಯೇಚರ್ಸ್ ಮತ್ತೆ ಮನುಷ್ಯರ ಮಧ್ಯೆ ವಾರ್ ಏನಾದ್ರು ಬಂತ, ಇಲ್ಲ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರ ಅನ್ನೋದನ್ನ ಸೂಪರ್ ಆಗಿ ಭಯಂಕರ ಟ್ವಿಸ್ಟ್ ಜೊತೆಗೆ ನಮಗೆ ಹೇಳಿರುವ ಕಥೆನೆ ಇವಾಗ 2025ರಲ್ಲಿ ರಿಲೀಸ್ ಆಗಿದ್ದ ವಾರ್ ಬಿಟ್ವೀನ್ ಲ್ಯಾಂಡ್ ಅಂಡ್ ಸಿ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ದೊಡ್ಡ ಸಮುದ್ರ, ಅದರಲ್ಲಿ ಮೀನುಗಳನ್ನ ಹಿಡಿಯುವ ಒಂದು ಬೋಟನ್ನೇ ನಮಗೆ ತೋರಿಸ್ತಾರೆ. ಸೊ ಎಲ್ಲರೂ ತುಂಬಾನೇ ಸೀರಿಯಸ್ ಆಗಿ ಮೀನುಗಳನ್ನ ಹಿಡಿತಿದ್ದಾರೆ ಅನ್ಸುತ್ತೆ. ದೊಡ್ಡ ಬಳೆಯನ್ನ ಹಾಕಿ ಮೀನುಗಳನ್ನ ಹಿಡಿತಿರ್ಬೇಕಾದ್ರೆ ಆ ಶಿಪ್ಪಿನ ಕ್ಯಾಪ್ಟನ್ ಅಂದ್ರೆ ಆ ಬೋಟಿನ ಕ್ಯಾಪ್ಟನ್ ಹೊರಗಡೆ ಬಂದು ನಿಂತು ಒಂದು ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಇರುವ ನೀರನ್ನ ಕುಡಿದ್ಬಿಟ್ಟು ಆ ವೇಸ್ಟ್ ಬಾಟಲ್ ಅನ್ನ ತೆಗೆದು ಸಮುದ್ರಕ್ಕೆ ಬಿಸಾಕ್ತಾರೆ. ಆವಾಗ ಏನು ವಿಚಿತ್ರವಾಗಿ ಸದ್ದಾಗ್ತಿರುತ್ತೆ. ಏನಿದು ಸದ್ದು, ಎಲ್ಲಿಂದ ಬರ್ತಿದೆ ಅಂತ ಕನ್ಫ್ಯೂಷನ್ ಆಗಿ ಹುಡುಕ್ತಿರ್ತಾರೆ. ಅದು ಎಲ್ಲಿಂದ ಬರ್ತಿದೆ ಅಂದ್ರೆ ಇವ್ರುಗಳು ತುಂಬಾನೇ ಮೀನುಗಳನ್ನ ಹಿಡಿದಿರ್ತಾರೆ ಅಲ್ವಾ, ಬಳೆ, ಅದರಿಂದಾನೇ ಆ ಸದ್ದು ಬರ್ತಿರುತ್ತೆ. ಇವ್ರುಗಳಿಗೆ ಒಂದು ಸೆಕೆಂಡ್ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ತಕ್ಷಣವೇ ಗನ್ನನ ಕೊಡ್ರು ಅಂತ ಗನ್ನನ ಕೈಗೆ ತಗೊಂಡು ಆ ಮೀನು ಬಳೆಯನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡ್ಬೇಕಾದ್ರೆ ಅದ್ರ ಒಳಗಡೆ ಒಂದು ಕ್ರಿಯೇಚರ್ ಕ್ರೂರವಾಗಿರ್ತಿದೆ. ನೋಡೋದಕ್ಕೆ ಮನುಷ್ಯನ ರೀತಿ ಇರ್ತಿದೆ. ಅದು ಹಾಗೆ ಈ ಕ್ಯಾಪ್ಟನ್ ಅನ್ನ ನೋಡಿ ಜೋರಾಗಿ ಕಿರ್ಚ್ಕೊಳ್ಳುತ್ತೆ. ನೋಡಿ ಅಷ್ಟೇ ಭಯದಲ್ಲಿ ಕ್ಯಾಪ್ಟನ್ ಅದನ್ನು ಶೂಟ್ ಮಾಡಿ ಕೊಂದು ಬಿಡ್ತಾರೆ. ಹಾಗೆ ಸೀನ್ ಅನ್ನು ಕಟ್ ಮಾಡಿದ್ರೆ ಲಂಡನ್ ನಲ್ಲಿ ಇರುವ ಒಬ್ಬ ವ್ಯಕ್ತಿಯನ್ನ ನಮಗೆ ತೋರಿಸ್ತಾರೆ. ಇವರ ಹೆಸರು ಬಾರ್ಬೆ. ಇವರೇನೇ ಈ ಮೂವಿಯ ಹೀರೋ. ಅವರ ಫೋನ್ ಮಧ್ಯರಾತ್ರಿಯಲ್ಲಿ ವೈಬ್ರೇಟ್ ಆಗ್ಬೇಕಾದ್ರೆ ಏನೋ ಕಾಲ್ ಬಂದಿದೆ ಅಂತ ಫೋನ್ ಅನ್ನ ಕೈಗೆ ತಗೊಂಡು ಗಾಬರಿಯಾಗಿ ಎದ್ದು ಕೂತ್ಕೋತಾರೆ. ಅಂದ್ರೆ ನಮ್ಮ ಹೀರೋ ಏನು ಕೆಲಸವನ್ನ ಮಾಡ್ತಿದ್ದಾನೆ ಅಂದ್ರೆ ಯುನೈಟೆಡ್ ಸ್ಟೇಟ್ಸಿನ ಇಂಟೆಲಿಜೆಂಟ್ ಟಾಸ್ಕ್ ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ. ಸೊ ಸೀಕ್ರೆಟ್ ಆದ ಫೋರ್ಸ್ ಅನ್ಸುತ್ತೆ, ಸ್ಪೈ ಏಜೆಂಟ್ ರೀತಿ. ಆಕ್ಚುಲಿ ನಮ್ಮ ಹೀರೋಗೆ ಫೋನ್ ಕಾಲ್ ಬಂದಿರಲ್ಲ, ಬರೀ ಮೆಸೇಜ್ ಬಂದಿರುತ್ತೆ ಅಷ್ಟೇ. ಅದನ್ನ ನೋಡಿನೇ ಗಾಬರಿಯಾಗಿ ಎದ್ದಿರ್ತಾನೆ. ನಂತರ ಬೇಗ ಬೇಗ ಬಂದು ಅವನ ಮಗಳನ್ನ ಎಬ್ಬಿಸ್ತಾನೆ. ಅವನ ಮಗಳ ಹೆಸರು ಕಿರುಬಿ. ಏನಾಯ್ತಪ್ಪ, ಏನಕ್ಕಾಗಿ ಎಬ್ಬಿಸ್ತಿದ್ದೀರಾ ಅಂತ ಕೇಳಿದ್ರೆ ಅದನ್ನ ಹೇಳೋದಕ್ಕಲ್ಲ, ಇವಾಗ ಟೈಮ್ ಇಲ್ಲಮ್ಮ, ನನಗೆ ಒಂದು ಅರ್ಜೆಂಟ್ ಕೆಲಸ ಬಂದಿದೆ, ಆದ್ರಿಂದ ನೀನು ಬೇಗನೆ ರೆಡಿಯಾಗಿ ಬಾ, ನಾನು ನಿನ್ನನ್ನ ನಿಮ್ಮ ಅಮ್ಮನ ಮನೆಯಲ್ಲಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಮಗಳನ್ನ ಬೇಗನೆ ರೆಡಿ ಆಗು ಅಂತ ಹೇಳ್ತಿರ್ತಾನೆ. ಅದು ಮಾತ್ರ ಇಲ್ಲ, ಹೀರೋನ ಪಿಕಪ್ ಮಾಡ್ಕೊಳ್ಳೋದಕ್ಕಾಗಿ ನಮ್ಮ ಹೀರೋನ ಟೀಮ್ ಇಂದ ಒಬ್ಬಳು ಹುಡುಗಿನೇ ಬಂದಿರ್ತಾಳೆ ಮನೆ ಹತ್ರ. ಇವಳ ಹೆಸರು ಹ್ಯಾನಾ. ಆ ಹುಡುಗಿ ನಮ್ಮ ಹೀರೋ ಅವನ ಮಗಳನ್ನು ನೋಡ್ಬಿಟ್ಟು ಇವರನ್ನ ಏನಕ್ಕಾಗಿ ಜೊತೆಗೆ ಕರ್ಕೊತಿದ್ದೀರಾ ಅಂತ ಕೇಳ್ಬೇಕಾದ್ರೆ, ನಾವು ಹೋಗೋ ದಾರಿಯಲ್ಲಿ ನನ್ನ ಮಗಳ ಅಮ್ಮನ ಮನೆ ಇರ್ತಿದೆ, ಅಲ್ಲಿ ಅವಳನ್ನ ಡ್ರಾಪ್ ಮಾಡ್ಬಿಟ್ಟು ನಾವು ಹೋಗ್ಬಿಡೋಣ ಅಂತ ಹೇಳ್ಬೇಕಾದ್ರೆ, ಸರಿ ಆಯ್ತು ಸರ್, ಅದು ನಿಮ್ಮ ಇಷ್ಟ, ಆದ್ರೆ ನೀವೇನೇ ಎಲ್ಲವನ್ನು ಮೇಂಟೈನ್ ಮಾಡ್ಕೋಬೇಕು, ನೋಡ್ಕೊಳ್ಳಿ ಅಂತ ಸನ್ನೆ ಮಾಡಿ ತೋರಿಸಬೇಕಾದ್ರೆ ನಮ್ಮ ಹೀರೋನು ಸರಿ ಅಂತ ಹೇಳಿ ಮಗಳನ್ನ ಕಾರಿಗೆ ಹತ್ತಿಸ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಆ ರೀತಿ ಹೋಗ್ತಿರ್ಬೇಕಾದ್ರೇನೆ ನಮ್ಮ ಹೀರೋ ಅವನ ಮಗಳು ಹೀರೋ ಹತ್ರ, ಏನಪ್ಪಾ ನಿಮಗೂ ಈ ಸೋಲ್ಜರ್ಗೂ ಏನು ಕನೆಕ್ಷನ್ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋನು ಅವಳ ಹತ್ರ ಏನೇನೋ ಹೇಳಿ ಮೇಂಟೈನ್ ಮಾಡೋದಕ್ಕೆ ನೋಡ್ತಾನೆ. ಯಾಕೆಂದ್ರೆ ನಮ್ಮ ಹೀರೋ ಅವನ ಮಗಳಿಗೂ ಸರಿ ಅವನ ಫ್ಯಾಮಿಲಿಗೂ ಸರಿ ನಮ್ಮ ಹೀರೋ ಈ ರೀತಿ ಒಂದು ಸೀಕ್ರೆಟ್ ಏಜೆಂಟ್ ಆಗಿ ಇರುವ ವಿಷಯ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಅವನು ಏನು ಕೆಲಸವನ್ನ ಮಾಡ್ತಿದ್ದಾನೆ ಅನ್ನೋ ವಿಷಯವನ್ನ ಯಾರ ಹತ್ರನೂ ಹೇಳದೆ ಸೀಕ್ರೆಟ್ ಆಗಿ ಇಟ್ಕೋಬೇಕು. ಅದೇನೇ ಗೌರ್ಮೆಂಟಿನ ರೂಲು ಕೂಡ. ಆದ್ರಿಂದ ಹೀರೋ ಮಗಳ ಹತ್ರ ಸುಳ್ಳು ಹೇಳಿ ಹೇಗೋ ಮೇಂಟೈನ್ ಮಾಡಿ ನಂತರ ಅವಳನ್ನ ಅವರ ಅಮ್ಮನ ಮನೆಯಲ್ಲಿ ಕರ್ಕೊಂಡು ಹೋಗಿ ಬಿಡ್ತಾರೆ. ಆಕ್ಚುಲಿ ಇವರೇನೇ ನಮ್ಮ ಹೀರೋ ಅವನ ಎಕ್ಸ್ ವೈಫ್. ಏನೋ ಒಂದು ಪ್ರಾಬ್ಲಮ್ ಇಂದ ಡಿವೋರ್ಸ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇವತ್ತು ಒಂದು ದಿನ ರಾತ್ರಿ ನಮ್ಮ ಮಗಳನ್ನ ನೋಡ್ಕೊಂತ ಕರ್ಕೊಂಡು ಹೋಗಿ ಬಿಡ್ಬೇಕಾದ್ರೆ ಅದಕ್ಕೆ ಹೆಂಡತಿ, ಯಾವಾಗ ನೋಡಿದ್ರು ಇದೇ ರೀತಿ ಕೆಲಸ ಅಂತ ಹೋಗಿದ್ರಿಂದಾನೆ ನಾವಿಬ್ಬರು ಇವಾಗ ಡಿವೋರ್ಸ್ ತಗೊಂಡು ಡಿವೈಡ್ ಆಗಿ ನಿಂತಿದೀವಿ. ಇವಾಗ ನಿಮ್ಮ ಮಗಳನ್ನು ಕೇರ್ ಮಾಡದೆ ಬಿಟ್ಬಿಡ್ಬೇಡಿ ನೀವು ಅಂತ ಅಡ್ವೈಸ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಹೀರೋಗೆ ಅದನ್ನೆಲ್ಲ ಕೇಳೋದಕ್ಕೆ ಟೈಮ್ ಇಲ್ಲ. ಆದ್ರಿಂದ ಬೇಗ ಬೇಗ ಬಂದು ಮತ್ತೆ ಕಾರಿಗೆ ಹತ್ಕೊತಾನೆ. ಹಾಗೆ ಕಟ್ ಮಾಡಿದ್ರೆ ಫ್ಲೈಟ್ ಅಲ್ಲಿ ಇವ್ರುಗಳು ಎಲ್ಲರೂ ಅವ್ರ ನೆಕ್ಸ್ಟ್ ಮಿಷನ್ ಗೆ ಹೋಗೋದಕ್ಕಾಗಿ ಹೊರಟಿರ್ತಾರೆ. ಆವಾಗ ಇವ್ರ ಕ್ಯಾಪ್ಟನ್ ಅಲ್ಲಿಗೆ ಬರ್ತಾರೆ. ಇವರ ಹೆಸರು ಆಸ್ಟಿನ್. ಇವತ್ತು ನಾವು ಒಂದು ಸೀಕ್ರೆಟ್ ಆದ ಮಿಷನ್ ಗಾಗಿ ಹೋಗ್ತಿದೀವಿ, ಅದಕ್ಕಾದ ಡೀಟೇಲ್ಸ್ ಎಲ್ಲವೇ ನಿಮ್ಮ ಕೈಯಲ್ಲಿ ಇರುವ ಟ್ಯಾಬ್ ಅಲ್ಲಿ ಇರುತ್ತೆ, ಅದನ್ನ ತಗೊಂಡು ನಿಮ್ಮ ಐಡಿಯನ್ನ ಹಾಕಿ ಲಾಗಿನ್ ಮಾಡಿ ಎಲ್ಲವನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನು ಅವನ ಹತ್ರ ಇರುವ ಟ್ಯಾಬ್ ಅನ್ನು ತಗೊಂಡು ಅವನ ಐಡಿಯನ್ನ ಹಾಕಿ ಚೆಕ್ ಮಾಡಿ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ನಮ್ಮ ಹೀರೋಗೆ ಆಕ್ಸೆಸ್ ಸಿಗ್ತಿಲ್ಲ. ತಕ್ಷಣವೇ ಅವನ ಪಕ್ಕದಲ್ಲಿ ಪಿಪ್ ಅಂತ ಒಬ್ಬ ಹುಡುಗ ಕೂತಿರ್ತಾನೆ. ಅಂದ್ರೆ ಒಬ್ಬರು ಸೋಲ್ಜರು. ಅವರು ಅವರ ಟ್ಯಾಬ್ ಅಲ್ಲಿ ಇರುವ ಒಂದು ವಿಡಿಯೋವನ್ನ ನಮ್ಮ ಹೀರೋಗೆ ತೋರಿಸ್ತಾರೆ. ನೋಡಿದ್ರೆ ಮನುಷ್ಯರು ಮತ್ತೆ ಮೆರ್ಮೇಡ್ ಮಿಕ್ಸ್ ಆಗಿದ್ದ ರೀತಿ ಒಂದು ಕ್ರಿಯೇಚರ್ ವಿಚಿತ್ರವಾದ ರೂಪಗಳು. ಅದೇ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಸಮುದ್ರದಲ್ಲಿ ಒಂದು ಕ್ರಿಯೇಚರ್ ಅನ್ನು ನೋಡಿದ್ವಲ್ಲ, ಅದೇ ರೀತಿಯ ಕ್ರಿಯೇಚರ್ ಗಳ ವಿಡಿಯೋನೇ ಅದು.
ಸೊ ಇದನ್ನ ನೋಡಿ ನಮ್ಮ ಹೀರೋ ಗಾಬರಿ ಆಗೋಗ್ತಾನೆ. ಅದು ಮಾತ್ರ ಇಲ್ಲ, ಪಿಪ್ ಸೋಲ್ಜರ್ ಹತ್ರ ಏನಂತ ಹೇಳ್ತಾನಂದ್ರೆ, ನೀವು ಅನ್ಕೊಳ್ಳೋ ರೀತಿ ನಾನೇನು ಇಂಪಾರ್ಟೆಂಟ್ ಆದ ಏಜೆಂಟ್ ಏನೂ ಇಲ್ಲ, ನಾನೊಬ್ಬ ಅಡ್ಮಿನಿಸ್ಟ್ರೇಟಿವ್ ಜಸ್ಟ್ ಒಂದು ಕ್ಲರ್ಕ್ ಅಷ್ಟೇನೆ, ಆದ್ರಿಂದಾನೇ ನಾನು ಹಾಕಿದ ಪಾಸ್ವರ್ಡ್ ನನ್ನ ಟ್ಯಾಬ್ ಅಲ್ಲಿ ಕೆಲಸ ಮಾಡ್ತಿಲ್ಲ ಅನ್ನೋ ತರ ಹೇಳಿದ ತಕ್ಷಣ ಇದನ್ನ ಕೇಳಿ ಪಿಪ್ ತುಂಬಾನೇ ಶಾಕ್ ಆಗ್ತಾನೆ. ಅಚ್ಚೊಚ್ಚೋ, ಇವನ ಹತ್ರ ಈ ವಿಡಿಯೋವನ್ನ ನಾವು ತೋರಿಸ್ಬಿಟ್ಟಿದೀವಲ್ಲ, ಏನಾದ್ರೂ ನಮಗೆ ಪ್ರಾಬ್ಲಮ್ ಬಂದ್ಬಿಡುತ್ತೋ ಅಂತ ಯೋಚನೆ ಮಾಡಿ ಅದರ ನಂತರ ನಮ್ಮ ಹೀರೋ ಹತ್ರ ಏನನ್ನು ಮಾತಾಡದೆ ಶೇರ್ ಮಾಡ್ಕೊಳ್ದೆ ಎಲ್ಲವನ್ನು ಮುಚ್ಚಿಟ್ಕೊತಾನೆ. ನಂತರ ಒಂದು ಹೆಲಿಕಾಪ್ಟರ್ ಇವ್ರುಗಳನ್ನ ಪಿಕಪ್ ಮಾಡಿ ಒಂದು ಐಲ್ಯಾಂಡ್ ಗೆ ಕರೆದು ತಂದು ಬಿಡುತ್ತೆ. ಆ ಜಾಗದಲ್ಲಿ ಆಲ್ರೆಡಿ ತುಂಬಾನೇ ಸೋಲ್ಜರ್ಸ್ ಇರ್ತಿದ್ದಾರೆ. ಇವ್ರುಗಳಿಗೂ ಮುಂಚೆನೆ ಬಂದಿರುವ ಯೂನಿಟ್ ಮೆಂಬರ್ಸ್ ಅನ್ಸುತ್ತೆ ಅವರು. ನಂತರ ನಮ್ಮ ಕ್ಯಾಪ್ಟನ್ ಅವರು ನಮ್ಮ ಹುಡುಗರನ್ನ ಸೇಫ್ ಆಗಿ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅದ್ರ ಒಳಗಡೆ ಹೋಗೋದಕ್ಕೂ ಮುಂಚೆನೆ ಡಿಕಂಟಾಮಿನೇಷನ್ ಅನ್ನೆಲ್ಲ ಚೆಕ್ ಮಾಡಿಬಿಟ್ಟು ನಂತರವೇ ಕಳಿಸ್ಕೊಡ್ತಾರೆ. ಆವಾಗ ಅಲ್ಲಿರುವ ಕರ್ನಲ್ ಒಬ್ಬರು ನಮ್ಮ ಟೀಮ್ ಅನ್ನ ಕರ್ಕೊಂಡು ಒಂದು ರೂಮ್ ಒಳಗಡೆ ಹೋಗಿ ಅಲ್ಲಿ ಸತ್ತು ನೇತಾಡ್ತಿರುವ ಆ ಕ್ರಿಯೇಚರ್ ಅನ್ನ ತೋರಿಸ್ತಾರೆ. ಈ ಕ್ರಿಯೇಚರ್ ಅನ್ನ ಒಬ್ಬ ಫಿಶರ್ ಮ್ಯಾನ್ ಶೂಟ್ ಮಾಡಿ ಕೊಂದ್ಬಿಟ್ಟ. ಇದನ್ನ ಅವನು ಕೊಂದಿದ್ದು ಮಾತ್ರವೇ ಇಲ್ಲದೆ ಈ ವಿಷಯವನ್ನ ಪೋಸ್ಟರ್ ಗೆ ಹಾಕಿ ಆನ್ಲೈನ್ ಅಲ್ಲಿ ಜಾಸ್ತಿ ಹಣಕ್ಕೆ ಈ ಡೆಡ್ ಬಾಡಿಯನ್ನು ಯಾರಿಗಾದ್ರೂ ಸೇಲ್ ಮಾಡಿಬಿಡೋಣ ಅಂತ ಪೋಸ್ಟ್ ಅನ್ನು ಹಾಕ್ಬಿಟ್ಟಿದ್ದ. ನಂತರವೇ ಈ ವಿಷಯ ನಮಗೆ ಗೊತ್ತಾಗ್ಲಿಕ್ಕೆ ಬಂತು. ತಕ್ಷಣವೇ ಅವನ ಹತ್ರದಿಂದ ಈ ಡೆಡ್ ಬಾಡಿಯನ್ನು ಕಲೆಕ್ಟ್ ಮಾಡ್ಕೋಬಿಟ್ಟು ಅವನು ಹೇಳಿದ ಕತೆ ಎಲ್ಲವೇ ಸುಳ್ಳು ಅಂತ ಜನರನ್ನು ನಂಬಿಸಿದ್ವಿ ಅಂತ ಕರ್ನಲ್ ಹೇಳ್ಬೇಕಾದ್ರೆ ಇದನ್ನೆಲ್ಲ ಕೇಳಿದ ಚೀಫ್ ಆಸ್ಟಿನ್ ಅವರು ಆ ಕ್ರಿಯೇಚರ್ ಅನ್ನ ಚೆನ್ನಾಗಿ ನೋಡ್ಬಿಟ್ಟು, ಇದರ ಹೆಸರು ಹೋಮಾಕ್ವಾ ಅಂತ ಹೇಳ್ಬೇಕಾದ್ರೆ ಒಬ್ಬರು ಸೈಂಟಿಸ್ಟ್ ಅಲ್ಲಿಗೆ ಬಂದು, ಇಲ್ಲ ನೀವು ತಪ್ಪಾಗಿ ಹೇಳ್ತಿದ್ದೀರಾ, ಇದರ ಹೆಸರು ಹೋಮಾ ಸ್ಪಾಂಡಲ್ ಅಂತ ಆ ಕ್ರಿಯೇಚರ್ ಬಾಡಿಯಿಂದ ತೆಗೆದಿದ್ದ ಒಂದು ಸ್ಟೋನ್ ಅನ್ನು ನಮ್ಮ ಕ್ಯಾಪ್ಟನ್ ಗೆ ತೋರಿಸಿ, ಈ ಸ್ಟೋನ್ ಆ ಕ್ರಿಯೇಚರಿನ ಕತ್ತಿನ ಭಾಗದಲ್ಲಿ ಇರ್ತಿತ್ತು ಅಂತ ಅವ್ರುಗಳು ಮಾತಾಡ್ಕೋಬೇಕಾದ್ರೆ ಇದನ್ನೆಲ್ಲ ನೋಡಿದ ನಮ್ಮ ಹೀರೋ ತುಂಬಾನೇ ಶಾಕ್ ಆಗ್ತಿರ್ತಾನೆ. ಯಾಕೆಂದ್ರೆ ನಮ್ಮ ಹೀರೋ ಇಂಪಾರ್ಟೆಂಟ್ ಆದ ಪೊಸಿಷನ್ ಅಲ್ಲಿ ಏನು ಇರ್ತಿಲ್ಲ, ಯಾರೋ ಒಬ್ಬರು ಮಿಸ್ ಆಗ್ಬಿಟ್ಟಿದ್ದಾರೆ, ಅವರ ಕೈಯಲ್ಲಿ ಮಿಷನ್ ಅನ್ನ ಅಟೆಂಡ್ ಮಾಡೋದಕ್ಕೆ ಆಗ್ಲಿಲ್ಲ, ಆದ್ರಿಂದ ಅವರ ಬದಲು ನಮ್ಮ ಹೀರೋವನ್ನ ಏನೋ ಬೇರೆ ಕೆಲಸ ಇಲ್ಲದೆ ಹಾಕಿದ್ದಾರೆ. ಸೊ ಆ ಕ್ರಿಯೇಚರ್ ನ ನೋಡಿ ನಮ್ಮ ಹೀರೋ ಶಾಕ್ ಆಗಿ ನಿಂತಿರ್ಬೇಕಾದ್ರೆ ಆವಾಗ್ಲೇನೆ ಸೈಂಟಿಸ್ಟ್ ಮತ್ತೆ ಕ್ಯಾಪ್ಟನ್ ಆ ಕ್ರಿಯೇಚರ್ ಬಗ್ಗೆ ಮಾತಾಡ್ತಿರ್ತಾರೆ. ಕೋಟಿ ಕೋಟಿ ವರ್ಷಗಳ ಹಿಂದೆ ಮನುಷ್ಯರು ಈ ಭೂಮಿಗೆ ಬರೋದಕ್ಕೂ ಮುಂಚೆನೆ, ಸೃಷ್ಟಿ ಆಗೋದಕ್ಕಿಂತ ಮುಂಚೆನೆ ಈ ಕ್ರಿಯೇಚರ್ಸ್ ಭೂಮಿಯಲ್ಲಿ ಬದುಕಿದವೆ. ಸೊ ಏನೋ ಒಂದು ಕಾರಣಕ್ಕಾಗಿನೇ ಇವಾಗ ಅವುಗಳು ಸಮುದ್ರ ಕೆಳಗಡೆ ಹೋಗಿ ಸೇರ್ಕೊಬಿಟ್ಟಿದಾವೆ. ಅದು ಮಾತ್ರ ಇಲ್ಲ, ಈ ಕ್ರಿಯೇಚರ್ಸಿನ ಕತ್ತಿನ ಭಾಗದಲ್ಲಿ ನ್ಯಾಚುರಲ್ ಆಗಿ ಒಂದು ಸ್ಟೋನ್ ಒಂದು ಫಾರ್ಮ್ ಆಗ್ತಿದೆ ಅನ್ನೋ ತರ ಸೈಂಟಿಸ್ಟ್ ಅವರು ಎಕ್ಸ್ಪ್ಲೈನ್ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಚೀಫ್, ಸರಿ ಓಕೆ, ತಕ್ಷಣವೇ ನಾವು ಎಲ್ಲರೂ ಹೊರಗಡೆ ಹೋಗೋಣ, ಹೊರಗಡೆ ಹೋಗಿದ್ದು ಇದೇ ತರ ಇರುವ ಕ್ರಿಯೇಚರ್ಸ್ ಗೆ ಸಿಗ್ನಲ್ ಅನ್ನು ಕೊಟ್ಟು ನೋಡೋಣ ಅಂತ ಹೇಳಿ ಎಲ್ಲರೂ ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಎಲ್ಲರೂ ಹೋದ ಮೇಲೆ ನಮ್ಮ ಹೀರೋ ಕ್ರಿಯೇಚರ್ ಅನ್ನು ನೋಡ್ತಾನೆ. ಅದನ್ನು ನೋಡ್ಬೇಕಾದ್ರೇನೆ ಅವನಿಗೆ ತುಂಬಾನೇ ಭಯವಾಗ್ತಿರುತ್ತೆ. ತಕ್ಷಣವೇ ಕ್ರಾಸ್ ಸಿಂಬಲ್ ಅನ್ನು ಹಾಕಿ ಪ್ರೇಯರ್ ಅನ್ನ ಮಾಡ್ಕೋತಾನೆ. ಅದರ ನಂತರ ಅಲ್ಲಿಂದ ಹೊರಗಡೆ ಬಂದ ಮೇಲೆ ಹೊರಗಡೆ ಇರುವ ಸೋಲ್ಜರ್ಸ್ ಎಲ್ಲರೂ ಏನನ್ನ ಮಾಡ್ತಿರ್ತಾರೆ ಅಂದ್ರೆ ಸಮುದ್ರಕ್ಕೆ ಏನೋ ಒಂದು ಸಿಗ್ನಲ್ ಅನ್ನ ಕಳಿಸಲಿರ್ತಾರೆ. ಅದನ್ನ ನಮ್ಮ ಹೀರೋನೇ ಒಂದು ಬಾಕ್ಸ್ ಅಲ್ಲಿ ತರ್ತಾನೆ. ಆ ಬಾಕ್ಸ್ ಅನ್ನು ಓಪನ್ ಮಾಡಿ ಇಟ್ಟಿದ್ದ ತಕ್ಷಣ ಏನೋ ಒಂದು ಸಿಗ್ನಲ್ ಅನ್ನ ಸಮುದ್ರಕ್ಕೆ ಕಳಿಸ್ತಾರೆ. ಅಲ್ಲಿ ಆಲ್ರೆಡಿ ಭಯದಲ್ಲಿ ಇರುವ ನಮ್ಮ ಹೀರೋ ಇದನ್ನ ನೋಡಿ, ಏನು ಸಿಗ್ನಲ್ ಅನ್ನು ಸಮುದ್ರಕ್ಕೆ ಕಳಿಸ್ತೀರಿ ಅಂತ ಕೇಳ್ಬೇಕಾದ್ರೆ ಅದು ಏನು ಇಲ್ಲ, ಕ್ರಿಯೇಚರ್ಸ್ ಗಳಿಗೆ ಹೆಲೋ ಅಂತ ಸಿಗ್ನಲ್ ಅನ್ನ ಕಳಿಸಿದೀವಿ ಅಂತ ಕೂಲ್ ಆಗಿ ಚೀಫ್ ಅವರು ಹೇಳ್ತಾರೆ. ಅದರ ನಂತರ ಹಾಗೆ ಕತ್ತಲೆ ಆಗುತ್ತೆ. ನಮ್ಮ ಹೀರೋನು ಮಲಗೋಕೆ ಹೋಗ್ತಾನೆ. ಆವಾಗ ಅವನ ಎಕ್ಸ್ ವೈಫ್ ಹತ್ರ ಇಂದ ಇವನಿಗೆ ತುಂಬಾನೇ ಮೆಸೇಜಸ್ ಬರ್ತಿರುತ್ತೆ. ಆದ್ರೆ ಇಲ್ಲಿರುವ ರೂಲ್ ಏನು ಅಂದ್ರೆ ಯಾರ ಹತ್ರ ಇಂದಾನು ಪರ್ಸನಲ್ ಮೆಸೇಜಸ್ ಬರಬಾರದು, ಯಾವುದೇ ಫೋನ್ ಕಾಲ್ಸ್ ಬರಬಾರದು. ಆದ್ರಿಂದ ನಮ್ಮ ಹೀರೋಗೆ ಆ ಪರ್ಸನಲ್ ಕಾಲ್ ಅನ್ನ ಅಟೆಂಡ್ ಮಾಡೋದಕ್ಕೆ ಆಗ್ತಿಲ್ಲ, ಮೆಸೇಜ್ ಗೆ ರಿಪ್ಲೈನು ಮಾಡೋಕ್ ಆಗ್ತಿಲ್ಲ. ಅದಕ್ಕೆ ಹೆಂಡತಿ, ನಿನ್ನ ಮಗಳಿಗಿಂತ ನೀನು ಮಾಡ್ತಿರುವ ಕೆಲಸನೇ ನಿನಗೆ ಇಂಪಾರ್ಟೆಂಟಾ, ಅದೇನೇ ನಿನಗೆ ಇಷ್ಟನಾ ಅಂತ ಕೇಳಿ ಮೆಸೇಜ್ ಅನ್ನ ಹಾಕ್ತಾರೆ. ಆದ್ರೆ ಅದಕ್ಕೂ ನಮ್ಮ ಹೀರೋನ ಕೈಯಲ್ಲಿ ಮೆಸೇಜ್ ಗೆ ರಿಪ್ಲೈ ಮಾಡೋದಕ್ಕಾಗೋದಿಲ್ಲ. ಇವಾಗ ಹಾಗೆ ಕಟ್ ಮಾಡಿ ಈ ಕಡೆ ಆ ಕ್ರಿಯೇಚರ್ಸ್ ಅನ್ನ ಬಾಡಿ ಗಾರ್ಡ್ ಮಾಡ್ತಿರುವ ಇಬ್ಬರು ಸೋಲ್ಜರ್ಸ್ ಅನ್ನ ನಮಗೆ ತೋರಿಸ್ತಾರೆ. ಸಡನ್ ಆಗಿ ಅವ್ರುಗಳು ಇರ್ತಾ ಇರುವ ಜಾಗ ಬದಿಯಾಗಿ ಚೇಂಜ್ ಆಗುತ್ತೆ. ಅವ್ರುಗಳು ಇಬ್ಬರಿಗೂ ಏನುವೇ ಅರ್ಥವಾಗ್ತಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ದೊಡ್ಡದಾಗಿ ಅವ್ರುಗಳು ಕೇರ್ ಮಾಡಲ್ಲ. ಆದ್ರೆ ಹೋಗ್ತಾ ಹೋಗ್ತಾ ಜಾಗವೇ ಕಂಪ್ಲೀಟ್ ಆಗಿ ನೀರಾಗಿ ಚೇಂಜ್ ಆಗುತ್ತೆ, ಫುಲ್ ಬದಿಯಾಗಿ ಚೇಂಜ್ ಆಗುತ್ತೆ. ಇಬ್ಬರು ಅದರಲ್ಲಿ ಸರಿಯಾಗಿ ಸಿಗಾಕೊಂಡು ಮುಳುಗ್ತಿರ್ತಾರೆ. ಸೊ ಇವರಿಬ್ಬರಿಗೂ ಏನನ್ನ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಫಸ್ಟ್ ಒಬ್ಬಳು ಹುಡುಗಿ ಫುಲ್ ಮುಳುಗೋಗ್ತಿರ್ತಾಳೆ. ಅವಳನ್ನ ಕಾಪಾಡೋದಕ್ಕಾಗಿ ಇನ್ನೊಬ್ಬ ಸೋಲ್ಜರ್ ಹುಡುಗ ಟ್ರೈ ಮಾಡ್ಬೇಕಾದ್ರೆ ಇವನವೇ ಅದರಲ್ಲಿ ಸಿಗಾಕೊಂಡು ಮುಳುಗ್ತಿರ್ತಾನೆ. ತಕ್ಷಣ ಹುಡುಗ ಅವನ ಹತ್ರ ಇರುವ ವಾಕಿ ಟಾಕಿಯನ್ನ ಕೈಗೆ ತಗೊಂಡು ನಮ್ಮನ್ನ ಕಾಪಾಡಿ ಅಂತ ಕಿರ್ಚ್ಕೊತಾನೆ, ಅಲರ್ಟ್ ಮಾಡ್ತಿರ್ತಾನೆ. ಆದ್ರೆ ಅಷ್ಟರಲ್ಲಿ ಹುಡುಗನು ಫುಲ್ ಮುಳುಗೋಗ್ತಾನೆ. ಆದ್ರೂ ಅವನು ಕಿರ್ಚ್ಕೊಂಡಿದ್ದ ಸದ್ದು ನಮ್ಮ ಹ್ಯಾನಲ್ಗೆ ಕೇಳಿಸ್ಕೊಂಡಿರುತ್ತೆ. ಅವಳುವೆ ನಿದ್ದೆಯಿಂದ ಎಚ್ಚರಾಗಿ ಫಟ್ ಅಂತ ಕುತ್ಕೋತಾಳೆ. ಅದೇ ಸಮಯದಲ್ಲಿ ಈ ಕಡೆ ಏನಾಗುತ್ತೆ ಅಂದ್ರೆ ಒಂದು ಕ್ರಿಯೇಚರ್ ನೀರಿಂದ ದುಬುಕ್ ಅಂತ ಹೊರಗಡೆ ಬಂದು ಆ ಸತ್ತೋಗಿರುವ ಕ್ರಿಯೇಚರ್ ಬಾಡಿಯನ್ನ ಗೆಲ್ಕೊಂಡು ಮತ್ತೆ ನೀರಿನ ಒಳಗಡೆ ಹೋಗ್ಬಿಡುತ್ತೆ. ಸೊ ಇಲ್ಲಿ ನಮ್ಮ ಹ್ಯಾನ ಅವಳಿಗೆ ಸಿಗ್ನಲ್ ಸಿಕ್ಕಿರುತ್ತೆ ಅಲ್ವಾ. ತಕ್ಷಣ ಎಲ್ಲರನ್ನು ಕರ್ಕೊಂಡು ಆ ಜಾಗಕ್ಕೆ ಬಂದು ನೋಡ್ತಾಳೆ. ನೋಡಿದ್ರೆ ಆ ಜಾಗವೇ ಮತ್ತೆ ಹಳೆ ಕಂಡೀಷನ್ ಗೆ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟಿರುತ್ತೆ. ಇವ್ರುಗಳಿಗೆ ಏನುವೇ ಅರ್ಥವಾಗ್ತಿಲ್ಲ. ಚೀಫ್ ಅವರುವೆ ಇಲ್ಲಿದ್ದ ಕ್ರಿಯೇಚರ್ ಏನಾಯ್ತು, ಇಲ್ಲಿದ್ದ ಸೋಲ್ಜರ್ಸ್ ಎಲ್ಲಿಗೆ ಹೋದ್ರು ಅಂತ ಶಾಕ್ ಆಗಿ ಹುಡುಕ್ತಿರ್ಬೇಕಾದ್ರೆ ಆವಾಗ್ಲೇನೆ ನಮ್ಮ ಹೀರೋ ಸೈಡ್ ಅಲ್ಲಿ ನೋಡ್ತಾನೆ. ಒಂದು ಚೇರ್ ಇರುತ್ತೆ, ಅದು ಅರ್ಧ ನೆಲಕ್ಕೆ ಸೇರ್ಕೊಬಿಟ್ಟಿರುತ್ತೆ. ಅದನ್ನ ಹೊರಗಡೆ ತೆಗಿತಾನೆ. ಈ ಚೇರ್ ಹೇಗೆ ಮಣ್ಣಿನ ಒಳಗಡೆ ಹೋಯ್ತು ಅಂತ ಕನ್ಫ್ಯೂಷನ್ ಆಗ್ತಾರೆ ಎಲ್ಲರುವೆ. ತಕ್ಷಣ ಚೀಫ್ ಅವರು ವಾಕಿ ಟಾಕಿಯನ್ನ ತಗೊಂಡು ಈ ರೂಮ್ ಅಲ್ಲಿ ಇರ್ತಿದ್ದ ಸೋಲ್ಜರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆವಾಗ ಈ ರೂಮಿನ ಒಳಗಡೆಯಿಂದಾನೇ ಸದ್ದು ಬರ್ತಿರುತ್ತೆ. ತಕ್ಷಣ ಎಲ್ಲರೂ ಸೈಲೆಂಟ್ ಆಗಿರಿ ಅಂತ ಹೇಳ್ಬಿಟ್ಟು ನೆಲಕ್ಕೆ ಕಿವಿಯನ್ನ ಕೊಟ್ಟು ಮಾತಾಡಿ ನೋಡ್ತಾರೆ. ನೋಡಿದ್ರೆ ಭೂಮಿಯ ಕೆಳಗಡೆಯಿಂದಾನೇ ಸದ್ದು ಬರ್ತಿರುತ್ತೆ. ತಕ್ಷಣವೇ ಬೇಗ ಬೇಗ ಆ ಜಾಗದಲ್ಲಿ ಗುಳಿಯನ್ನ ತೋಡಿ ನೋಡ್ತಾರೆ. ಒಬ್ಬ ಸೋಲ್ಜರಿನ ಕೈ ಕಾಣಿಸ್ಕೊಳ್ಳುತ್ತೆ. ಅಷ್ಟೇ ಎಲ್ಲರೂ ಶಾಕ್ ಆಗಿ ಬಿಡ್ತಾರೆ. ನಮ್ಮ ಹೀರೋ ನಡ್ಗೋಗ್ತಾನೆ.
ಸೊ ಆಲ್ರೆಡಿ ಈ ಕ್ರಿಯೇಚರ್ಸ್ ಬಗ್ಗೆ ನಮ್ಮ ಚೀಫ್ ಅವರಿಗೆ ಗೊತ್ತಿದೆ ಅನ್ಸುತ್ತೆ. ಇದೇನೆ ಫಸ್ಟ್ ಟೈಮ್ ನಮ್ಮ ಹೀರೋ ಇದ್ರ ಬಗ್ಗೆ ತಿಳ್ಕೊತಿದ್ದಾನೆ. ಸೊ ಹೊರಗಡೆ ಕೂತು ಫ್ರೆಶ್ ಏರ್ ಅನ್ನ ಬ್ರೀತ್ ಮಾಡ್ಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡಿ ಫೀಲ್ ಮಾಡ್ತಿರ್ತಾನೆ. ಆವಾಗ ಕರೆಕ್ಟ್ ಆಗಿ ಚೀಫ್ ಆಸ್ಟಿನ್ ಅವರು ಆ ಜಾಗಕ್ಕೆ ಬರ್ತಾರೆ. ಅವರ ಹತ್ರ ನಮ್ಮ ಹೀರೋ, ಇಲ್ಲಿ ನೋಡಿ ಸರ್, ನೀವು ಅನ್ಕೊಳ್ಳೋ ರೀತಿ ನಾನೇನು ದೊಡ್ಡ ಏಜೆಂಟ್ ಏನೂ ಇಲ್ಲ, ನಾನೊಬ್ಬ ಜಸ್ಟ್ ಕ್ಲರ್ಕ್ ಅಷ್ಟೇ. ಹೋದ್ಸಲ ಬೇರೆ ಒಂದು ಮಿಷನ್ ಗಾಗಿ ಒಬ್ಬರು ಬರೋದಕ್ಕೆ ಆಗಿರ್ಲಿಲ್ಲ, ಅವರ ಬದಲು ನಾನು ಬಂದೆ. ಇವಾಗ್ಲೂ ಅದೇ ತರನೇ ಬೇರೆ ಒಬ್ಬರಿಗಾಗಿ ಈ ಮಿಷನ್ ಗೆ ನನ್ನನ್ನು ಕರೆಸ್ಬಿಟ್ಟಿದ್ದಾರೆ. ನನಗೆ ಮೆಸೇಜ್ ಬಂತು, ನಾನು ಅದನ್ನು ನೋಡಿದ ತಕ್ಷಣ ಹೊರಟು ಇಲ್ಲಿಗೆ ಬಂದ್ಬಿಟ್ಟೆ ಅಂತ ಬೇಜಾರಾಗಿ ತುಂಬಾನೇ ಸಪ್ಪಿಗೆ ಹೇಳ್ಬೇಕಾದ್ರೆ ಅದಕ್ಕೆ ತಕ್ಷಣ ಚೀಫ್ ಅವರು, ಇಲ್ಲಿ ನೋಡುತ್ತಮ್ಮ, ನಿನ್ನ ಕಷ್ಟ ಏನು ಅಂತ ನನಗೆ ಅರ್ಥವಾಗ್ತಿದೆ, ಆದ್ರೆ ಗೌರ್ಮೆಂಟ್ ಗೆ ಯಾರು ಬೇಕಾದ್ರೂ ಸಹಾಯವನ್ನ ಮಾಡಬಹುದು, ಯಾರು ಬೇಕಾದ್ರೂ ಕೆಲಸವನ್ನ ಮಾಡಿಕೊಡಬಹುದು. ದೊಡ್ಡ ಪ್ರಾಬ್ಲಮ್ ಅಂತ ಬಂದ್ರೆ ನಾರ್ಮಲ್ ಆದ ಸಿವಿಲಿಯನ್ಸ್ ಕೂಡ ಅದಕ್ಕೆ ಆಪೋಸಿಟ್ ಆಗಿ ನಿಂತು ಹೋರಾಡಬೇಕು. ಆ ತರನೇ ಇದು ಅಂತ ಅನ್ಕೊಂಡು ನೀನು ಕೆಲಸವನ್ನ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಆಫೀಸರ್. ಆದ್ರೆ ನಮ್ಮ ಹೀರೋಗೆ ತುಂಬಾನೇ ಫ್ರಸ್ಟ್ರೇಟೆಡ್ ಆಗಿ ಇರ್ತಿರುತ್ತೆ. ಈ ಕಡೆ ನಮ್ಮ ಹ್ಯಾನ ಹುಡುಗಿಯನ್ನ ನೋಡಿದ್ರೆ ಇವಾಗ್ಲೇನೆ ಹುಡುಗಿ ತುಂಬಾನೇ ಹೆಮ್ಮೆಯಾಗಿ ಫೀಲ್ ಮಾಡಿ ಜೋರಾಗಿ ಬ್ರೀತ್ ಮಾಡ್ತಿರ್ತಾಳೆ. ಯಾಕೆಂದ್ರೆ ಇಷ್ಟು ವರ್ಷಗಳಾಗಿ ಇಷ್ಟು ದೊಡ್ಡ ಇಂಪಾರ್ಟೆಂಟ್ ಆದ ಒಂದು ಮಿಷನ್ ಗಾಗಿ ಕಾಯ್ತಾ ಇದ್ಲು ಹುಡುಗಿ. ಆದ್ರೆ ಆ ಮಿಷನ್ ಅಲ್ಲಿ ನಮ್ಮ ಹೀರೋಗೆ ಈಸಿಯಾಗಿ ಕೆಲಸ ಸಿಕ್ಬಿಟ್ಟಿದೆ ಅಲ್ವಾ. ಸೊ ಹುಡುಗಿ ನಮ್ಮ ಹೀರೋ ಹತ್ರ ಏನಂತ ಹೇಳ್ತಾಳಂದ್ರೆ, ಇಲ್ಲಿ ನೋಡು, ನನಗೆ ಗೊತ್ತಿದ್ದು ಇಲ್ಲಿರುವ ಕ್ರಿಯೇಚರ್ಸಿನ ಹೆಸರು ಹೋಮಸ್ ಪಾಂಡಲ್ಸ್. ಅವ್ರುಗಳು ಎಲ್ಲರೂ ನಾವು ಮನುಷ್ಯರು ಈ ಭೂಮಿಯಲ್ಲಿ ಸೃಷ್ಟಿ ಆಗೋದಕ್ಕಿಂತ ಮುಂಚೆನೆ ಅವ್ರುಗಳು ಸೃಷ್ಟಿಯಾಗಿ ಈ ಭೂಮಿಯನ್ನು ರೂಲ್ ಮಾಡ್ತಿದ್ರು. ಆದ್ರೆ ಅವ್ರುಗಳು ಅಂಡರ್ ವರ್ಲ್ಡ್ ಅನ್ನ ಸೇರಿದವರು, ಭೂಮಿಯ ಕೆಳಗಡೆ ವಾಸವಿರ್ತಿದ್ರು. ಹೀಗಿರ್ಬೇಕಾದ್ರೆ ಹಾಗೆ ಕಾಲ ಕಳೀತಾ ಕಳೀತಾ ಅವ್ರುಗಳನ್ನ ಈ ಭೂಮಿ ಕೆಳಗಡೆನೆ ಇಟ್ಟು ಸೀಲ್ ಮಾಡಿ ಮೇಲ್ಗಡೆ ಬರ್ದೇ ಇರೋ ರೀತಿ ಮಾಡ್ಬಿಡ್ತು. ಅಂದ್ರೆ ಮೇಲ್ಗಡೆ ಹೊರಗಡೆ ಬಂದು ಇವ್ರುಗಳು ಬದುಕಿದ್ರೆ ಇವ್ರುಗಳಿಗೆ ಟೆಂಪರೇಚರ್ ಅಡ್ಜಸ್ಟ್ ಆಗಿ ಬರಲ್ಲ, ಹೊರಗಡೆ ಇರುವ ಕ್ಲೈಮೇಟ್ಸ್ ಅವ್ರುಗಳಿಗೆ ಸೆಟ್ ಆಗೋದಿಲ್ಲ. ಇನ್ಫ್ಯಾಕ್ಟ್ ಇನ್ನ ನಿಜವನ್ನ ಹೇಳ್ಬೇಕು ಅಂದ್ರೆ ನಮ್ಮ ರೀತಿ ಯೂನಿಟ್ ಅಲ್ಲಿ ಕೆಲಸ ಮಾಡೋರು ಇರ್ತಿದ್ದಾರೆ ಅಲ್ವಾ, ನಮ್ಮ ಇಂಪಾರ್ಟೆಂಟ್ ಕೆಲಸಗಳೇ ಏನು ಅಂದ್ರೆ ಈ ರೀತಿ ಕ್ರಿಯೇಚರ್ಸ್ ಬರೋದು, UFO ಏಲಿಯನ್ಸ್ ಅಂತ ಬರ್ಬೇಕಾದ್ರೆ ನಾವೇನೆ ಅವುಗಳನ್ನ ಮೇಂಟೈನ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ವಿಷಯ ಸಾಮಾನ್ಯ ಜನರಿಗೆ ಹೋಗ್ಲೇಬಾರ್ದು, ಗೊತ್ತಾಗ್ಲಿಕ್ಕೆ ಬರ್ಲೇಬಾರ್ದು. ಇನ್ನ ನಿಜವನ್ನ ಹೇಳ್ಬೇಕು ಅಂದ್ರೆ ಆ ಕ್ರಿಯೇಚರ್ಸ್ ಗೆನೆ ಈ ಭೂಮಿ ಮೇಲೆ ತುಂಬಾನೇ ಅಫೆಕ್ಷನ್ ಇರೋದು, ಅವುಗಳಿಗೇನೆ ಸ್ವಂತವಾಗಿದ್ದು ಈ ಭೂಮಿ. ಅವುಗಳು ಮಾತ್ರ ಟೆನ್ಷನ್ ಆಗಿ ಎಲ್ಲವೇ ಹೊರಗಡೆ ಬಂದ್ಬಿಟ್ರೆ ಅಷ್ಟೇ ಖಂಡಿತ ಈ ಭೂಮಿಯನ್ನ ಅಟ್ಯಾಕ್ ಮಾಡಿ ಕಂಪ್ಲೀಟ್ ಆಗಿ ಈ ಭೂಮಿಯನ್ನ ಟೇಕ್ ಓವರ್ ಮಾಡ್ಕೊಬಿಡ್ತವೆ ಅಂತ ಹೇಳಿ ಇವ್ರುಗಳು ಮಾತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಒಬ್ಬರು ಸೋಲ್ಜರ್ ಎಲ್ಲರಿಗೂ ಎಮರ್ಜೆನ್ಸಿ ಅಲರ್ಟ್ ಅನ್ನ ಮಾಡ್ತಿರ್ತಾರೆ. ತಕ್ಷಣವೇ ಎಲ್ಲರೂ ಗಾಬರಿಯಾಗಿ ಆ ಜಾಗಕ್ಕೆ ಓಡಿ ಹೋಗಿ ನೋಡ್ಬೇಕಾದ್ರೆ ಒಂದು ಕ್ರಿಯೇಚರ್ ಹಾಗೆ ಸಮುದ್ರದ ಸೈಡ್ ಅಲ್ಲಿ ತುಂಬಾನೇ ಧೈರ್ಯದಿಂದ ಬಂದು ನಿಂತಿರುತ್ತೆ. ಇದನ್ನು ನೋಡಿ ಎಲ್ಲರೂ ಗಾಬರಿ ಆಗ್ತಾರೆ. ತಕ್ಷಣವೇ ಒಂದು ಮೀಟಿಂಗ್ ರೀತಿ ಅರೇಂಜ್ ಅನ್ನ ಮಾಡ್ತಾರೆ. ಅದರಲ್ಲೂ ನಮ್ಮ ಚೀಫ್ ಅವರೇ ಮುಂದೆ ಬಂದು ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ. ಆಲ್ರೆಡಿ ಈ ಕ್ರಿಯೇಚರ್ಸ್ ಜೊತೆ ಇವ್ರುಗಳಿಗೆ ಕಮ್ಯುನಿಕೇಶನ್ ಇರ್ತಿದೆ ಅಲ್ವಾ, ಆದ್ರಿಂದ ಆ ಕ್ರಿಯೇಚರ್ ಮಾತಾಡುವ ಲ್ಯಾಂಗ್ವೇಜ್ ಅನ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಅಂತಾನೆ ಒಂದು ಡಿವೈಸ್ ಅನ್ನು ಕಂಡುಹಿಡಿದಿರ್ತಾರೆ. ಈ ಕಡೆ ಒಬ್ಬ ಸೋಲ್ಜರ್ ನಮ್ಮ ಹೀರೋವನ ಕೈಯಲ್ಲಿ ಒಂದು ಕ್ಯಾಮ್ರಾವನ್ನು ಕೊಟ್ಬಿಟ್ಟು ಧೈರ್ಯವಾಗಿ ನೀನು ರೆಕಾರ್ಡಿಂಗ್ ಅನ್ನ ಮಾಡು, ನಾವೆಲ್ಲರೂ ಏನಾದ್ರೂ ಸತ್ತೋಗ್ಬಿಟ್ರೆ ಇಲ್ಲಿ ಏನು ನಡೀತೋ ಅನ್ನೋದಕ್ಕೆ ಪ್ರೂಫ್ ಆಗಿ ನೀನೇನೆ ಇರಬೇಕು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನ ಭಯದಲ್ಲಿ ಹಾಗೆ ವಿಡಿಯೋವನ್ನ ರೆಕಾರ್ಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಚೀಫ್ ಅವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ವೆಲ್ಕಮ್ ಬ್ಯಾಕ್ ಅನ್ನೋ ರೀತಿ ಅವರು ಮಾತಾಡೋದಕ್ಕೆ ಶುರು ಮಾಡ್ಬೇಕಾದ್ರೆ ಆಲ್ರೆಡಿ ಆ ಕ್ರಿಯೇಚರ್ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಇದ್ದಿದೆ ಅನ್ಸುತ್ತೆ. ಏನಂತ ಹೇಳುತ್ತೆ ಅಂದ್ರೆ, ನೀವು ನಮ್ಮ ಜನಾಂಗವನ್ನ ಸೇರಿದ ಒಬ್ಬನನ್ನ ಕೊಂದ್ಬಿಟ್ಟಿದ್ದೀರಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಚೀಫ್ ಅವರು, ಇಲ್ಲಿ ನೋಡಿ, ನೀವೇ ನಮ್ಮ ಜನಾಂಗವನ್ನ ಸೇರಿದ ಇಬ್ಬರು ಮನುಷ್ಯರನ್ನು ಕೊಂದ್ಬಿಟ್ಟಿದ್ದೀರಾ. ಸೊ ಅದಕ್ಕೂ ಇದಕ್ಕೂ ಈಕ್ವಲ್ ಆಗ್ಬಿಟ್ಟಿದೆ. ಅದು ಮಾತ್ರ ಇಲ್ಲ, ನಾವು ನಿಮ್ಮ ಹತ್ರ ಇಂದ ಪೀಸ್ ಅನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ, ಸಮಾಧಾನವನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತ ಚೀಫ್ ಅವರು ಹೇಳ್ಬೇಕಾದ್ರೆ ಆ ಕ್ರಿಯೇಚರ್ ಮಾತಾಡೋದನ್ನು ನೋಡಿದ್ರೆ ಇದಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿನೂ ಕಾಣುತ್ತೆ, ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅನ್ನೋ ರೀತಿನೂ ಕಾಣುತ್ತೆ. ಯಾಕೆಂದ್ರೆ ಆ ಕ್ರಿಯೇಚರಿನ ಮಾತಿನಲ್ಲಿ ಫುಲ್ ಮೀನಿಂಗ್ ಏನು ಇರ್ತಿದೆ ಅನ್ನೋದನ್ನ ಆ ಡಿವೈಸ್ ಕೈಯಲ್ಲೇ ಕಂಡುಹಿಡಿಯೋದಕ್ಕೆ ಆಗ್ತಿಲ್ಲ. ಸಡನ್ ಆಗಿ ಏನಾಗುತ್ತೆ ಅಂದ್ರೆ ಆ ಸಮುದ್ರದಿಂದ ತುಂಬಾನೇ ಹೋಮೋಸ್ ಪಾಂಡಲ್ಸ್ ಹೊರಗಡೆ ಬರ್ತಿರ್ತವೆ, ತುಂಬಾನೇ ಕಣ್ಣಿಗೆ ಕಾಣಿಸ್ಕೊತಿರುತ್ತೆ. ಇದನ್ನ ನೋಡಿ ಅಲ್ಲಿರೋ ಸೋಲ್ಜರ್ಸ್ ಎಲ್ಲರೂ ಪ್ಯಾನಿಕ್ ಆಗ್ತಿರ್ತಾರೆ. ಆವಾಗ ಚೀಫ್ ಅವರು ಹೋಮೋಸ್ ಪಾಂಡಲ್ಸ್ ಹತ್ರ, ಇಲ್ಲಿ ನೋಡಿ, ನಮ್ಮ ಮಧ್ಯದಲ್ಲಿ ಏನು ಜಗಳ ಬೇಡ, ನಾವು ಇಬ್ಬರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸಮಾಧಾನವಾಗಿ ಹೋಗ್ಬಿಡೋಣ, ಆವಾಗ್ಲೇನೆ ಯಾವುದೇ ಅಪಘಾತವೂ ನಡೆಯೋದಿಲ್ಲ ಅಂತ ಹೇಳ್ಬೇಕಾದ್ರೆ ಇದನ್ನ ಕ್ರಿಯೇಚರ್ ಅರ್ಥ ಮಾಡ್ಕೊತು ಅನ್ಸುತ್ತೆ. ಸರಿ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಅದರ ನಂತರವೇ ನಮ್ಮ ಸೋಲ್ಜರ್ಸ್ ಎಲ್ಲರೂ ನೆಮ್ಮದಿ ಆಗ್ತಾರೆ. ತಕ್ಷಣವೇ ಚೀಫ್ ಅವರು ಮತ್ತೆ ಆ ಕ್ರಿಯೇಚರ್ ಹತ್ರ, ಆವಾಗ್ಲೇನೆ ಏನೋ ಒಂದು ಸೆಂಟೆನ್ಸ್ ಅನ್ನ ನೀವು ಹೇಳಿದ್ರಲ್ವಾ, ಅದು ಸರಿಯಾಗಿ ನಮಗೆ ಅರ್ಥವಾಗ್ಲಿಲ್ಲ, ಮತ್ತೆ ಅದನ್ನ ಇನ್ನೊಂದು ಸಲ ರಿಪೀಟ್ ಮಾಡ್ತೀರಾ ಅಂತ ಕೇಳ್ಬೇಕಾದ್ರೆ ಇವಾಗ ಮತ್ತೆ ಆ ಕ್ರಿಯೇಚರ್ ಆ ವಿಷಯವನ್ನ ಹೇಳುತ್ತೆ. ನಾವು ಇವಾಗ ಈ ಭೂಮಿಯಲ್ಲಿ ಇರ್ತಿರುವ ನಿಮ್ಮ ಎಲ್ಲರ ಜೊತೆನೂ ಮಾತಾಡ್ತಿದ್ದೀವಿ ಅನ್ನೋ ತರ ಹೇಳ್ಬೇಕಾದ್ರೆ ಚೀಫ್ ಅವರಿಗೆ ಏನುವೇ ಅರ್ಥವಾಗ್ತಿಲ್ಲ. ಅವಾಗ ಫಟ್ ಅಂತ ಎಲ್ಲರ ಮೊಬೈಲ್ ಅಲ್ಲೂ ಒಂದು ಎಮರ್ಜೆನ್ಸಿ ಅಲರ್ಟ್ ಬರುತ್ತೆ. ಸೊ ಅದು ಏನು ಅನ್ನೋ ವಿಷಯವನ್ನ ಇವಾಗ್ಲೇನೆ ನಮಗೆ ತೋರಿಸ್ತಾರೆ. ಅದು ಏನು ಅಂದ್ರೆ ನೀರಿನ ಒಳಗಡೆಯಿಂದ ಕ್ರಿಯೇಚರ್ಸ್ ಗಳಿನ ಲೈಫ್ ಸ್ಟೈಲ್, ಬಿಲ್ಡಿಂಗು ಅಂದ್ರೆ ಅವುಗಳ ವಾತಾವರಣ ಎಲ್ಲವೂ ಹೊರಗಡೆ ಬರುತ್ತೆ. ಇದನ್ನ ಸಾಮಾನ್ಯ ಜನರ ಮುಂದೆ ತೋರಿಸ್ಕೊಳ್ಳುತ್ತೆ. ಅಷ್ಟೇ ಇದನ್ನು ನೋಡಿದ ಎಲ್ಲ ಜನರು ತುಂಬಾನೇ ಶಾಕ್ ಆಗ್ಬಿಡ್ತಾರೆ, ತುಂಬಾನೇ ಹೆದರ್ಕೋತಿರ್ತಾರೆ. ಅದನ್ನ ಫೋಟೋ ವಿಡಿಯೋ ಅಂತ ತಗೊಂಡು ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಹೆದರ್ಕೋತಿರ್ತಾರೆ. ಫುಲ್ ಈ ವಿಷಯವೇ ವೈರಲ್ ಆಗಿ ಹೋಗ್ತಿರುತ್ತೆ. ಆದ್ರಿಂದ ನಮ್ಮ ಭೂಮಿಯಲ್ಲಿ ಇರ್ತಿರುವ ಎಲ್ಲ ಲೀಡರ್ಸ್ ಒಟ್ಟಿಗೆ ಸೇರಿ ಡಿಸ್ಕಸ್ ಮಾಡಿ ಒಂದು ಡಿಸಿಷನ್ ಅನ್ನ ತಗೋತಾರೆ. ಒಂದು ದೊಡ್ಡ ಪೈಪ್ ಕನೆಕ್ಷನ್ ಅನ್ನ ಸಮುದ್ರದಿಂದ ಒಂದು ಬಿಲ್ಡಿಂಗ್ ಗೆ ತಗೊಂಡ್ ಬಂದು ಕೊಟ್ಟಿರ್ತಾರೆ. ಅದನ್ನ ಒಂದು ಸೀಕ್ರೆಟ್ ಮೀಟಿಂಗ್ ರೂಮ್ ರೀತಿ ಬಿಲ್ಡ್ ಮಾಡಿರ್ತಾರೆ. ಅದು ಯಾಕೆ ಅಂದ್ರೆ ಸೀಕ್ರೆಟ್ ಆಗಿ ಹೋಮೋಸ್ ಪಾಂಡಲ್ಸ್ ಕ್ರಿಯೇಚರ್ಸ್ ಜೊತೆ ಮಾತಾಡೋದಕ್ಕಾಗಿ. ಸೊ ಅದಕ್ಕಾದ ಕೆಲಸ ಬೇಗ ಬೇಗ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಕಟ್ ಮಾಡಿ ಈ ಕಡೆ ನಮ್ಮ ಹೀರೋವನ್ನ ನೋಡ್ಬೇಕಾದ್ರೆ ಮನೆಗೆ ಬಂದಿರ್ತಾನೆ. ಅವನನ್ನ ನೋಡಿದ ತಕ್ಷಣ ಅವನ ಹೆಂಡತಿ ಎರ್ರ ಬೆರ್ರಿ ಬೈತಿರ್ತಾರೆ.
ಆಕ್ಚುಲಿ ಅವರು ಎಕ್ಸ್ ವೈಫ್ ತಾನೆ, ಎಲ್ಲಿಗೆ ಹೋದ್ರಿ ನೀವು, ಏನು ಕೆಲಸವನ್ನ ಮಾಡ್ತಿದ್ದೀರಾ ಅಂತ ಏನುವೇ ಗೊತ್ತಾಗ್ತಿಲ್ಲ, ನಿಮ್ಮ ಮಗಳ ಲೈಫ್ ಕೂಡ ನಿಮಗೆ ಇಂಪಾರ್ಟೆಂಟ್ ಇಲ್ಲ ಅಲ್ವಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ, ಇಲ್ಲಿ ನೋಡು ನನ್ನ ಮಗಳನ್ನ ನೀನು ಚೆನ್ನಾಗಿ ನೋಡ್ಕೊಂಡೆ, ಅದಕ್ಕಾಗಿ ಬೇಕಾದ್ರೆ ನಾನು ನಿನಗೆ ಎಕ್ಸ್ಟ್ರಾ ಹಣವನ್ನ ಕೂಡ ಕೊಟ್ಬಿಡ್ತೀನಿ, ಆದ್ರೆ ನನ್ನನ್ನ ಬೈತಿರ್ಬೇಡ ನೀನು ಅಂತ ಹೇಳಿ $3,000 ಹಣವನ್ನ ಅವನ ಹೆಂಡತಿ ಅಕೌಂಟ್ಗೆ ಹಾಕಿ ಕೊಡ್ತಾನೆ. ಇದನ್ನ ನೋಡಿದ ಹೆಂಡತಿ ಏನು ಇಷ್ಟು ಹಣನ ಅಂತ ತುಂಬಾನೇ ಶಾಕ್ ಆಗ್ತಿರ್ತಾಳೆ. ಇಷ್ಟು ಹಣ ಎಲ್ಲಿಂದ ಬಂತು ನಿಮಗೆ ಅಂತದ್ದು, ಏನು ತಾನೇ ನೀವು ಕೆಲಸ ಮಾಡ್ತಿದ್ದೀರಾ ಅಂತ ಕೇಳ್ಬೇಕಾದ್ರೆ ನಾನು ಕೆಲಸ ಮಾಡ್ತಿರುವ ಜಾಗದಲ್ಲಿ ನನಗೆ ಪ್ರಮೋಷನ್ ಸಿಕ್ಬಿಟ್ಟಿದೆ, ಅದರಿಂದ ಸ್ಯಾಲರಿನೂ ಜಾಸ್ತಿ ಆಗಿದೆ ಅಂತ ಏನೇನೋ ಹೇಳಿ ಮೇಂಟೈನ್ ಮಾಡ್ಕೊತಾನೆ. ಹಾಗೆ ಕಟ್ ಮಾಡಿ ಈ ಕಡೆ ಆ ಮೀಟಿಂಗ್ ನಡೆಯುವ ಜಾಗವನ್ನ ನೋಡ್ಬೇಕಾದ್ರೆ ಆ ಜಾಗಕ್ಕೆ ತುಂಬಾನೇ ಲೀಡರ್ಸ್ ಎಲ್ಲ ಬಂದಿರ್ತಾರೆ. ಅಂದ್ರೆ ನಮ್ಮ ಭೂಮಿಯ ಇಂಪಾರ್ಟೆಂಟ್ ಲೀಡರ್ಸ್ ಎಲ್ಲರೂ ಅಲ್ಲಿ ನಡೆಯಲಿರುವ ಮೀಟಿಂಗ್ ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕಾಗಿ ಬಂದಿರ್ತಾರೆ. ಅದು ಮಾತ್ರ ಇಲ್ಲ, ಇಲ್ಲಿ ನಡೆಯುವ ವಿಷಯ ತುಂಬಾನೇ ಕಾನ್ಫಿಡೆನ್ಶಿಯಲ್ ಆಗಿರುವ ವಿಷಯ, ಆದ್ರಿಂದ ಸಾಮಾನ್ಯ ಜನರು ಇದನ್ನ ನೋಡೋದಕ್ಕಾಗಿ ಕ್ಯಾಮೆರಾ ಇಟ್ಟಿರುವ ಡ್ರೋನ್ ಅನ್ನೆಲ್ಲ ಕಳಿಸ್ತಾರೆ. ಆದ್ರೆ ಆ ಡ್ರೋನ್ ಗಳನ್ನ ಸೋಲ್ಜರ್ಸ್ ಎಲ್ಲ ಶೂಟ್ ಮಾಡಿ ಬಿಡಿಸ್ಬಿಡ್ತಾರೆ. ಯಾಕೆಂದ್ರೆ ಒಳಗಡೆ ನಡೆಯಲಿರೋದು ಸೀಕ್ರೆಟ್ ಆದ ಮೀಟಿಂಗ್ ಅಲ್ವಾ. ಸೊ ಈ ಜಾಗಕ್ಕೆ ನಮ್ಮ ಹೀರೋವನ್ನು ಇನ್ವೈಟ್ ಮಾಡಿರ್ತಾರೆ. ಯಾಕೆಂದ್ರೆ ಆ ಟೀಮ್ ಅಲ್ಲಿ ನಮ್ಮ ಹೀರೋನು ಒಂದು ಮೆಂಬರ್ ಆಗ್ಬಿಟ್ಟಿದ್ದಾನೆ ಅಲ್ವಾ. ಆವಾಗ ರೋಜರ್ ಅಂತ ಒಬ್ಬ ಬಂದು ನಮ್ಮ ಹೀರೋ ಹತ್ರ ಭಯಂಕರವಾಗಿ ಜಗಳವನ್ನು ಮಾಡ್ತಿರ್ತಾನೆ. ಯಾಕೆಂದ್ರೆ ನಮ್ಮ ಹೀರೋ ಇವನ ಬದಲೇನೆ ಆ ಟೀಮ್ ಅಲ್ಲಿ ಮೆಂಬರ್ ಆಗಿ ಜಾಯ್ನ್ ಆಗಿರೋದು. ಇವಾಗ ಹೀರೋ ಆ ಟೀಮ್ ಅಲ್ಲಿ ಇಂಪಾರ್ಟೆಂಟ್ ಮೆಂಬರ್ ಆಗ್ಬಿಟ್ಟಿದ್ದಾನೆ, ಆದ್ರಿಂದ ಆ ರೋಜರ್ ಅನ್ನ ಟೀಮ್ ಅಲ್ಲಿ ಸೇರಿಸ್ಕೊತಿಲ್ಲ. ಆದ್ರಿಂದ ಟೆನ್ಷನ್ ಆಗಿ ನನ್ನ ಜಾಗವನ್ನು ನೀನು ರೀಪ್ಲೇಸ್ ಮಾಡ್ಬಿಟ್ಟಿ ಅಲ್ವಾ ಅಂತ ರೋಜರ್ ಕಿರ್ಚ್ಕೊತಿರ್ಬೇಕಾದ್ರೆ ಅವನನ್ನ ಅಲ್ಲಿಂದ ಸೋಲ್ಜರ್ಸ್ ಗೆಲ್ಕೊಂಡು ಹೋಗ್ತಾರೆ. ನಂತರ ಸ್ವಲ್ಪ ಹೊತ್ತಲ್ಲಿ ಒಬ್ಬರು ಆಫೀಸರು ನೀರನ್ನ ಫಿಲ್ ಮಾಡಿ ಅಂತ ಹೇಳ್ಬೇಕಾದ್ರೆ ಜೋರಾಗಿ ಪೈಪ್ ನ ಮುಖಾಂತರ ನೀರು ಆ ಜಾಗಕ್ಕೆ ಬರುತ್ತೆ. ಇವ್ರುಗಳು ಒಂದು ಮಿರರ್ ಕೇಜ್ ರೀತಿ ಸೆಟ್ ಮಾಡಿ ಇಟ್ಟಿರ್ತಾರೆ, ಅದ್ರ ಪೂರ್ತಿ ನೀರು ತುಂಬಿಕೊಳ್ಳುತ್ತೆ. ಸೊ ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡೋದ್ರಿಂದ ಅಲ್ಲಲ್ಲಿ ಲೀಕೇಜ್ ಇರುತ್ತೆ ಅಲ್ವಾ, ಅವು ಎಲ್ಲವನ್ನು ವರ್ಕರ್ಸ್ ಸರಿ ಮಾಡ್ತಾರೆ. ಅದರ ನಂತರ ಇವಾಗ ಕ್ರಿಯೇಚರ್ಸ್ ಬರುವ ಸಮಯ ಇದು. ಸೊ ಇವ್ರುಗಳು ಸಿಗ್ನಲ್ ಅನ್ನು ಕೊಡಬೇಕಾದ್ರೆ ಅದೇ ರೀತಿ 4 ಕ್ರಿಯೇಚರ್ಸ್ ಮಾತ್ರ ಒಳಗಡೆ ಬರುತ್ತೆ. ಡಿಸ್ಪ್ಲೇ ಅನ್ನು ನೋಡ್ತಿರೋರು ಎಲ್ಲರೂ ತುಂಬಾನೇ ಶಾಕ್ ಆಗ್ತಿರ್ತಾರೆ. 2 ವಿಚಿತ್ರವಾದ ಕ್ರಿಯೇಚರ್ಸ್ ಒಳಗಡೆ ಬರ್ತಿದೆಯಲ್ಲ ಅಂತ ಇವ್ರುಗಳು ಶಾಕ್ ಆಗಿ ನೋಡ್ತಿರ್ಬೇಕಾದ್ರೆ ಒಳಗಡೆ ಬರೋದು ಮನುಷ್ಯನ ರೀತಿ ಇರ್ತಾ ಇರುವ ಒಂದು ಕ್ರಿಯೇಚರ್ ಮತ್ತೆ ದೊಡ್ಡ ಮೀನಿನ ರೀತಿ ಇರ್ತಾ ಇರುವ ಒಂದು ಕ್ರಿಯೇಚರ್ವೆ. ಸೊ ಇದುವೇ ಅವುಗಳ ಜನಾಂಗವನ್ನ ಸೇರಿದ ಕ್ರಿಯೇಚರ್ ಅನ್ಸುತ್ತೆ. ಇವಾಗ್ಲೇ ಆ ಕ್ರಿಯೇಚರ್ ಜನಾಂಗದ ಹೆಡ್ ಮುಂದೆ ಮಾತಾಡೋದಕ್ಕೆ ಬರ್ತಾರೆ. ಅವಳ ಹೆಸರು ಸಾಲ್ಟ್. ಅದು ಮಾತ್ರ ಇಲ್ಲ, ಮನುಷ್ಯರಿಗಾಗಿ ಮಾತಾಡೋದಕ್ಕಾಗಿ ಬ್ರಾಂಡ್ ಅಂಬಾಸಿಡರ್ ಆಗಿ ಇವರನ್ನೇ ಸೆಲೆಕ್ಟ್ ಮಾಡಿರ್ತಾರೆ. ಇವರ ಹೆಸರು ಹೈನಸ್. ತುಂಬಾನೇ ಸೈಲೆಂಟ್ ಆಗಿ ಮಾತಾಡ್ತಾರೆ. ಆಕ್ಚುಲಿ ಇವ್ರುಗಳು ಮಾತಾಡೋದನ್ನ ಸಾಫ್ಟ್ವೇರ್ ತಾನೇ ಟ್ರಾನ್ಸ್ಲೇಟ್ ಮಾಡಿ ಕೊಡುತ್ತೆ. ಅದೇ ತರನೇ ಇವಾಗ್ಲೂ ಸಾಫ್ಟ್ವೇರ್ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತಿರ್ಬೇಕಾದ್ರೆ ಆದ್ರೆ ಆ ಕ್ರಿಯೇಚರ್ಸ್ ಗಳಿನ ಹೆಡ್ ಸಾಲ್ಟ್ ಅವ್ರು ಇರ್ತಿದ್ದಾರೆ ಅಲ್ಲ, ಟ್ರಾನ್ಸ್ಲೇಷನ್ ಇಲ್ಲದೆ ಇವ್ರುಗಳು ಮಾತಾಡುವ ಇಂಗ್ಲಿಷ್ ಭಾಷೆಯಲ್ಲೇ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇದನ್ನ ಕೇಳಿದ ಎಲ್ಲರೂ ಶಾಕ್ ಆಗ್ತಾರೆ. ಹೇಗೆ ಇದರ ಕೈಯಲ್ಲಿ ಇದನ್ನ ಮಾಡೋಕೆ ಆಗ್ತಿದೆ, ಇದಕ್ಕೆ ತುಂಬಾನೇ ಪವರ್ ಇರಬಹುದು ಅನ್ಸುತ್ತೆ ಅಂತ ಫೀಲ್ ಮಾಡ್ಬೇಕಾದ್ರೆ ತಕ್ಷಣ ಈ ಅಂಬಾಸಿಡರ್ ಅದಕ್ಕೆ ಈಕ್ವಲ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ನೋಡಿ, ನಮಗೆ ನಿಮ್ಮ ಹತ್ರ ಇಂದ ಬೇಕಾಗಿರೋದು ಬರೀ ಪೀಸ್ ಮಾತ್ರವೇ, ನೆಮ್ಮದಿ ಮಾತ್ರವೇ. ನಾವು ಮನುಷ್ಯರು ಮತ್ತೆ ನೀವು ಕ್ರಿಯೇಚರ್ಸ್ ಇಬ್ಬರುವೆ ಸಮಾಧಾನವಾಗಿ ಹೋಗ್ಬಿಡೋಣ. ಅದಕ್ಕಾಗಿ ನಿಮಗೆ ಕೊಡೋದಕ್ಕಾಗಿ ಈ ಗಿಫ್ಟ್ ಅನ್ನ ನಾನು ತಂದಿದ್ದೀನಿ. ಈ ಗಿಫ್ಟ್ ಅನ್ನ ನೀವು ನೋಡಿರೋದಕ್ಕೆ ಚಾನ್ಸೇ ಇಲ್ಲ, ಯಾಕೆಂದ್ರೆ ಇದು ಮೌಂಟ್ ಎವರೆಸ್ಟ್ ಅಲ್ಲಿ ಟಾಪ್ ಅಲ್ಲಿ ಬೆಳೆಯುವ ಒಂದು ಚಿಕ್ಕ ಗಿಡ ಅಂತ ಹೇಳಿ ಅದನ್ನು ಓಪನ್ ಮಾಡ್ಬೇಕಾದ್ರೆ ಭಯಂಕರವಾಗಿ ಒಂದು ಅದ್ಭುತವಾದ ಸ್ಮೆಲ್ ಬರುತ್ತೆ. ಅಂತ ಸ್ಮೆಲ್ ಅನ್ನೆಲ್ಲ ಈ ಕ್ರಿಯೇಚರ್ಸ್ ಸ್ಮೆಲ್ ಮಾಡಿ ನೋಡಿರಲ್ವಲ್ಲ. ಸೊ ಆ ಸ್ಮೆಲ್ ಭಯಂಕರ ಅದ್ಭುತವಾಗಿ ಇರ್ಬೇಕಾದ್ರೆ ಆದ್ರೂ ಸಾಲ್ಟ್ ಹೆಡ್ ತುಂಬಾನೇ ಟೆನ್ಷನ್ ಆಗಿ ಭಯಂಕರ ಕೋಪದಿಂದ ನಾನುವೇ ನಿಮಗಾಗಿ ಗಿಫ್ಟ್ ಅನ್ನ ತಂದಿದ್ದೀನಿ ಅಂತ ಹೇಳಿ ಅವುಗಳ ಮೊಟ್ಟೆಯನ್ನ ಕೆಳಗಡೆ ಹಾಕುತ್ತೆ. ನೀವು ಮನುಷ್ಯರು ಸಮುದ್ರವನ್ನು ಕೊಳ್ಕು ಮಾಡೋದ್ರಿಂದ, ಅಸಹ್ಯ ಮಾಡೋದ್ರಿಂದ ನಮ್ಮ ಮಕ್ಕಳು ಮುಂದೆ ಹುಟ್ಟಿ ಬೆಳಿಬೇಕಾಗಿದ್ದ ಮಕ್ಕಳು ಈ ಮೊಟ್ಟೆಯಿಂದ ಹೊರಗಡೆ ಬರ್ಲೇ ಇಲ್ಲ. ಇವು ಎಲ್ಲದಕ್ಕೂ ಕಾರಣ ಯಾರು? ನೀವೇನೆ, ನಿಮ್ಮಂತಹ ಮನುಷ್ಯರೇ. ಸಮುದ್ರದಲ್ಲಿ ಕೊಳ್ಕನ್ನ ಹಾಕೋದು, ಕಸಗಳನ್ನ ಹಾಕೋದು, ಅಸಹ್ಯ ಕೆಲಸಗಳನ್ನ ಮಾಡಿ ನಮ್ಮ ಜನಾಂಗವನ್ನೇ ಹಾಳು ಮಾಡೋದಕ್ಕೆ ನೋಡಿದೀರಾ ಅಂತ ತುಂಬಾನೇ ಕೋಪದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅದಕ್ಕೆ ತಕ್ಕಿದ ಹಾಗೆ ಈ ಅಂಬಾಸಿಡರ್ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅದಕ್ಕೆ ಸಾಲ್ಟ್ ಅವರು, ಮಾನವ ಜನಾಂಗಕ್ಕಾಗಿ ನೀವು ಮಾತಾಡಬೇಡಿ, ನೋಡಿ ಅಲ್ಲಿ ಒಬ್ಬ ಕೂತಿದ್ದಾನಲ್ಲ ಅವನೇನೆ ಮಾತಾಡ್ಬೇಕು ಅಂತ ಹೇಳಿ ನಮ್ಮ ಹೀರೋವನ್ನ ಕೈ ತೋರಿಸುತ್ತೆ. ಅಷ್ಟೇ ಎಲ್ಲರೂ ನಮ್ಮ ಹೀರೋವನ್ನ ತಿರುಗಿ ನೋಡ್ತಾರೆ. ನಮ್ಮ ಹೀರೋಗೂ ತುಂಬಾನೇ ಶಾಕ್ ಆಗುತ್ತೆ. ಅಯ್ಯೋ, ಏನಕ್ಕಾಗಿ ಇದು ನಮ್ಮನ್ನ ಕೈ ತೋರಿಸ್ತಿದೆ ಅಂತ ಗಾಬರಿ ಆಗ್ಬೇಕಾದ್ರೆ ಇವನನ್ನ ಏನಕ್ಕಾಗಿ ಚೂಸ್ ಮಾಡಿದೆ ಅನ್ನೋ ವಿಷಯವನ್ನ ಸಾಲ್ಟ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾಕೆಂದ್ರೆ ಅವನ ಒಳಗಡೆನೆ ಕರುಣೆ ಇರ್ತಿರೋದು, ತಾಳ್ಮೆ ಇರ್ತಿರೋದು. ನಾನು ಅದನ್ನ ನೋಡ್ದೆ ಅಂತ ಹೇಳ್ಬೇಕಾದ್ರೆ ಆಕ್ಚುಲಿ ನಮ್ಮ ಹೀರೋ ಈ ಕ್ರಾಸ್ ಸಿಂಬಲ್ ಅನ್ನ ಹಾಕಿ ಪ್ರೇ ಮಾಡಿರ್ತಾನೆ ಅಲ್ವಾ ಸತ್ತೋಗಿದ ಕ್ರಿಯೇಚರಿನ ಮುಂದೆ. ಅದನ್ನ ಈ ಸಾಲ್ಟ್ ಹೆಡ್ ಲೇಡಿ ನೋಡಿದಾಳೆ. ಆದ್ರಿಂದ ನಮ್ಮ ಹೀರೋವನ ಒಳಗಡೆ ತುಂಬಾನೇ ಕರುಣೆ ಇರ್ತಿದೆ ಅಂತ ಫೀಲ್ ಮಾಡಿ ಮಾನವ ಜನಾಂಗಕ್ಕಾಗಿ ನಮ್ಮ ಹೀರೋವನ್ನ ಮಾತಾಡು ಅಂತ ಹೇಳುತ್ತೆ. ಈ ಕಡೆ ಅಂಬಾಸಿಡರ್ ಎಷ್ಟೋ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಅವರು ಮಾತುವನ್ನ ರಿಜೆಕ್ಟ್ ಮಾಡಿಬಿಡುತ್ತೆ ಸಾಲ್ಟ್. ಅಷ್ಟೇ ನೆಕ್ಸ್ಟ್ ನಮ್ಮ ಹೀರೋನ ಸೆಪರೇಟ್ ರೂಮ್ ಗೆ ಕರ್ಕೊಂಡು ಬರ್ತಾರೆ. ಸೊ ಕೇಟ್ ಅವರು ಇರ್ತಿದ್ದಾರೆ ಅಲ್ವಾ, ಅವರೇನೆ ಈ ಜಾಗಕ್ಕೆ ಕಮಾಂಡರ್. ಅದು ಮಾತ್ರ ಇಲ್ಲ, ಈ ಮೆಷಿನ್ ಅನ್ನ ತಗೊಂಡು ಹೋಸ್ಟ್ ಮಾಡ್ತಿರ್ತಾರೆ. ಅವರು ಹೀರೋವನ್ನ ನೋಡಿ, ನೀವು ಇದಕ್ಕೂ ಮುಂಚೆ ಕ್ರಿಯೇಚರ್ ಅನ್ನ ನೋಡಿದೀರಾ, ಮೀಟ್ ಮಾಡಿದೀರಾ, ಏನಕ್ಕಾಗಿ ಅದು ನಿಮ್ಮನ್ನ ಮಾತಾಡೋದಕ್ಕೆ ಹೇಳ್ತಿದೆ ಅಂತ ತುಂಬಾನೇ ಕ್ವಶನ್ಸ್ ಗಳನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋಗೆ ಏನುವೇ ಗೊತ್ತಿಲ್ಲ ಅಲ್ವಾ. ಸತ್ಯವಾಗ್ಲೂ ನನಗೆ ಏನು ಗೊತ್ತಿಲ್ಲ ಮೇಡಮ್
ಮೇಡಮ್ ಏನಕ್ಕಾಗಿ ಅದು ನನ್ನನ್ನ ಕೈ ತೋರಿಸಿ ಈ ರೀತಿ ಹೇಳ್ತು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ಬೇಕಾದ್ರೆ ತಕ್ಷಣ ಕೇಟ್ ಅವರು ಹೀರೋ ಬಗ್ಗೆ ಎಲ್ಲವನ್ನು ವಿಚಾರಣೆ ಮಾಡೋದಕ್ಕೆ ಹೇಳ್ತಾರೆ. ನಮ್ಮ ಹೀರೋ ಅವನ ಬ್ಯಾಕ್ ಗ್ರೌಂಡ್ ಏನು, ಅವನು ಎಲ್ಲಿ ಹುಟ್ಟದ, ಎಲ್ಲಿ ಬೆಳ್ದ, ಹೀರೋ ಅವನ ಫ್ಯಾಮಿಲಿ ಯಾರು, ಹೀರೋ ಬಗ್ಗೆ A to Z ಎಲ್ಲವನ್ನು ವಿಚಾರಿಸೋದಕ್ಕೆ ಹೇಳ್ತಾರೆ. ಆ ರೀತಿ ವಿಚಾರಣೆ ಮಾಡಿ ನೋಡ್ಬೇಕಾದ್ರೆ ನಮ್ಮ ಹೀರೋ ಒಬ್ಬ ನಾರ್ಮಲ್ ಮನುಷ್ಯ, ಕಾಮನ್ ಮ್ಯಾನ್, ಅದು ಮಾತ್ರ ಸಾಕಾಗಲ್ಲ ಅಂತ ನಮ್ಮ ಹೀರೋ ಅವನ ಫ್ಯಾಮಿಲಿಯನ್ನು ಹಿಡಿದು ತಂದು ಬಿಡ್ತಾರೆ. ಇನ್ನೊಂದು ಕಡೆ ಆಲ್ರೆಡಿ ಇರ್ತಿದ್ರಲ್ವಾ ಅಂಬಾಸಿಡರ್, ಅಲ್ಲಿಂದ ಅವರನ್ನು ಹೊರಗಡೆ ಕಳಿಸ್ಬಿಟ್ಟಿದ್ದಾರೆ ಅಲ್ವಾ. ಅವರ ಹೆಸರು ಹೈನ್ಸ್. ಅವರು ಅಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಅಲ್ಲಿ ಸುತ್ತಮುತ್ತ ಇರುವ ರಿಪೋರ್ಟರ್ಸ್ ಎಲ್ಲರೂ ಅವರನ್ನ ಏನಾಯ್ತು, ನಿಮ್ಮನ್ನ ಏನಕ್ಕಾಗಿ ಹೊರಗಡೆ ಕಳಿಸ್ಬಿಟ್ಟಿದ್ದಾರೆ ಅಂತ ಕ್ವಶನ್ ಅನ್ನ ಮಾಡ್ಬೇಕಾದ್ರೆ ಅವರಿಗೆ ಅದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಆಗ್ತಿಲ್ಲ. ಕೋಪದಲ್ಲಿ ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಅದು ಮಾತ್ರ ಇಲ್ಲ, ಆ ಕ್ರಿಯೇಚರ್ ಒಂದು ನಾರ್ಮಲ್ ಸಿವಿಲಿಯನ್ ಮಾತಾಡೋದಕ್ಕೆ ಕರೆದಿದೆ. ಸೊ ಮಾನವ ಜನಾಂಗಕ್ಕಾಗಿ ನಿಜವಾಗ್ಲೂ ಒಬ್ಬ ಸಿಟಿಸನ್ ಬಂದು ಮಾತಾಡ್ತಾನೆ ಅಂತ ನಿಧಾನಕ್ಕೆ ಹಾಗೆ ನ್ಯೂಸ್ ಅಲ್ಲಿ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಯಾರು ಆ ಮನುಷ್ಯ, ಏನಕ್ಕಾಗಿ ಆ ಕ್ರಿಯೇಚರ್ ಅವನನ್ನ ಚೂಸ್ ಮಾಡ್ತು ಮಾತಾಡೋದಕ್ಕೆ ಅಂತ ಎಲ್ಲರಿಗೂ ತುಂಬಾನೇ ಕನ್ಫ್ಯೂಷನ್ ಆಗ್ತಿರ್ತಾರೆ. ಆದ್ರೆ ಆ ಪರ್ಸನ್ ನಮ್ಮ ಹೀರೋನೇ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಆ ಮೀಟಿಂಗ್ ತುಂಬಾನೇ ಕಾನ್ಫಿಡೆನ್ಶಿಯಲ್ ಆಗಿ ನಡೀತಿದೆ ಅಲ್ವಾ. ಸೊ US ನ ಪ್ರೈಮ್ ಮಿನಿಸ್ಟರ್ ಗೆ ಇದು ಒಂದು ಚೂರು ಇಷ್ಟನೇ ಆಗ್ತಿಲ್ಲ. ಆದ್ರಿಂದ ಪ್ರೈಮ್ ಮಿನಿಸ್ಟರ್ ಅವರು ಕಮಾಂಡರ್ ಕೇಟ್ ಅವರ ಹತ್ರ ಇಲ್ಲಿ ನೋಡಿ, ಹೇಗಾದ್ರೂ ಆ ಕ್ರಿಯೇಚರ್ಸ್ ಹತ್ರ ನಮ್ಮ ಹೈನ್ಸನೇ ಮಾತಾಡೋದಕ್ಕೆ ಬಿಡಿ, ಇವರೇನೆ ಕ್ಲೀನ್ ಆಗಿ ತಾಳ್ಮೆಯಿಂದ ಮಾತಾಡ್ತಾರೆ, ಸುಮ್ನೆ ಹೀರೋ ಅಂತ ಯಾರ್ಯಾರನ್ನು ಮಾತಾಡೋದಕ್ಕೆ ಬಿಟ್ಟು ಪ್ರಾಬ್ಲಮ್ ಅನ್ನ ತಂದ್ಕೋಬೇಡಿ ಅಂತ ಹೇಳ್ಬೇಕಾದ್ರೆ ಸರಿ ಆಯ್ತು ಸರ್, ನಾವು ಆ ಕ್ರಿಯೇಚರ್ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿ ಅವತ್ತಿನ ರಾತ್ರಿನೇ ಸೀಕ್ರೆಟ್ ಆಗಿ ಏನನ್ನ ಮಾಡ್ತಾರೆ ಅಂದ್ರೆ ಕೇಟ್ ಅವರು, ಈ ತರ ನಾವು ನಿಮ್ಮ ಹತ್ರ ಕಳಿಸಿದ ವ್ಯಕ್ತಿನೇ ನಿಮ್ಮ ಜೊತೆಗೆ ಮಾತಾಡ್ಲಿ, ಯಾಕೆಂದ್ರೆ ಇವಾಗ ನೀವು ಸೆಲೆಕ್ಟ್ ಮಾಡಿರುವ ವ್ಯಕ್ತಿಗೆ ಏನನ್ನು ಮಾತಾಡೋದಕ್ಕೆ ಗೊತ್ತಿಲ್ಲ. ಸೊ ನೀವು ತಗೊಳ್ಳುವ ಡಿಸಿಷನ್ ಅಲ್ಲಿ ಮಾನವ ಜನಾಂಗ ಬೆಳೆಯೋದುವೆ ಬೀಳೋದುವೆ ಇರ್ತಿರೋದು, ಆದ್ರಿಂದಾನೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಸಾಲ್ಟ್ ಅವರು ಇಲ್ಲ, ನಾನು ಮಾತಾಡಿದ್ರೆ ಹೀರೋ ಜೊತೆಗೆ ಮಾತ್ರವೇ ಮಾತಾಡೋದು ಅಂತ ಹೇಳ್ಬೇಕಾದ್ರೆ ತಕ್ಷಣ ನಮ್ಮ ಹೀರೋವನ್ನ ಆ ಜಾಗಕ್ಕೆ ಕರೆಸ್ತಾರೆ. ನಮ್ಮ ಹೀರೋನು ಅಲ್ಲಿಗೆ ಬರ್ತಾನೆ. ಅವನಿಗೆ ಏನನ್ನ ಮಾತಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ, ಇಲ್ಲ ನನಗಿಂತ ಅವರೇನೆ ಚೆನ್ನಾಗಿ ಮಾತಾಡ್ತಾರೆ, ಅವರೇನೆ ಚೆನ್ನಾಗಿ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾರೆ, ಅವರೇನೆ ಪವರ್ಫುಲ್ ಪರ್ಸನ್ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಲೇಡಿ ಸಾಲ್ಟ್ ಅವರು, ಇದು ಪವರ್ ಬಗ್ಗೆ ವಿಷಯ ಇಲ್ಲ, ಕೈಂಡ್ನೆಸ್ ಬಗ್ಗೆ ವಿಷಯ, ನಿಮ್ಮ ಕಡೆ ಇರುವ ವಿಷಯದ ಬಗ್ಗೆ ನೀವೇನೆ ಎಕ್ಸ್ಪ್ಲೈನ್ ಅನ್ನ ಮಾಡಬೇಕು. ನಿಜವಾಗ್ಲೂ ನಿಮಗೆ ಏನು ತಾನೇ ಬೇಕು, ಮಾನವರಿಗೆ ಏನು ತಾನೇ ಬೇಕು, ಇದಕ್ಕೆ ಏನನ್ನ ಮಾಡೋಣ, ಇದಕ್ಕೆ ಏನು ತಾನೇ ಸೊಲ್ಯೂಷನ್ ಅಂತ ಮಾನವ ಜನಾಂಗಕ್ಕಾಗಿ ನೀವೇನೆ ಮಾತಾಡಬೇಕು ಅಂತ ಹೇಳ್ಬೇಕಾದ್ರೆ ತಕ್ಷಣ ನಮ್ಮ ಹೀರೋ, ನೀವು ಹೇಳೋದೆಲ್ಲ ಕರೆಕ್ಟೇನೆ, ಆದ್ರೆ ನಾನು ತಗೊಳ್ಳುವ ಡಿಸಿಷನ್ ತುಂಬಾ ಜನರಿಗೆ ಬೇಜಾರನ್ನ ಮಾಡಬಹುದಲ್ವಾ, ಅಪಾಯವಾಗಿ ಕೂಡ ಇರಬಹುದಲ್ವಾ. ಸೊ ನಾನು ಮಾತಾಡೋದು ಕರೆಕ್ಟ್ ಆಗಿ ಇರುತ್ತೋ ಇಲ್ವೋ ಅಂತ ನನಗೇನೆ ಡೌಟ್ ಆಗಿರ್ತಿದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಸಾಲ್ಟ್, ಸರಿ ಓಕೆ ನೀವು ಹೇಳೋದನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ, ಆದ್ರೆ ನನ್ನ ನೆಗೋಷಿಯೇಷನ್ ನಾನು ಚೇಂಜ್ ಮಾಡ್ಕೋತೀನಿ, ಪರವಾಗಿಲ್ವಾ, ನೀವು ಮಾತ್ರ ನಾಳೆ ಬಂದು ಮಾತಾಡ್ಲಿಲ್ಲ ಅಂದ್ರೆ ಅಷ್ಟೇ, ನನ್ನ ಡಿಸಿಷನ್ ಅನ್ನ ನಾನು ಚೇಂಜ್ ಮಾಡ್ಕೊಡಲ್ಲ ಅಂತ ವಾರ್ನಿಂಗ್ ಅನ್ನು ಕೊಡ್ಬೇಕಾದ್ರೆ ನಮ್ಮ ಹೀರೋಗೆ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸೊ ಅವತ್ತಿನ ರಾತ್ರಿ ನಮ್ಮ ಹೀರೋವನ್ನ ಕೇಟು ಕರೆಸ್ತಾರೆ. ಸೊ ಸೋಲ್ಜರ್ಸ್ ಇಂದ ಬ್ಯಾನಿಗೆ ಹತ್ಕೊಂಡ ನಮ್ಮ ಹೀರೋ, ನನ್ನನ್ನ ನೀವು ಕೊಂದ್ಬಿಡಲ್ಲ ಅಲ್ವಾ, ಇದಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧನೂ ಇಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಕೇಟ್ ಅವರು, ಇಲ್ಲಿ ನೋಡು ನನ್ನ ಹತ್ರ ಗನ್ ಇರ್ತಿದೆ, ನಿನ್ನನ್ನ ಶೂಟ್ ಮಾಡಿಕೊಳ್ಳೋದಕ್ಕೆ 1 ಸೆಕೆಂಡ್ ಆಗುತ್ತಾ ಅಂತ ಹೆದರ್ಸ್ಬಿಟ್ಟು, ಆ ರೀತಿ ಎಲ್ಲ ಏನನ್ನು ಮಾಡಲ್ಲ ಕಣೋ, ನಾನುವೇ ಮಾನವ ಜನಾಂಗಕ್ಕಾಗಿನೇ ಹೋರಾಡ್ತಿದ್ದೀನಿ, ಅದೇ ತರನೇ ಮಾನವ ಜನಾಂಗಕ್ಕಾಗಿ ನೀನುವೇ ಹೋರಾಡಬೇಕು, ನೀನೇನೆ ನಾಳೆ ಮಾತಾಡಬೇಕು, ನೀನು ಯಾವುದಕ್ಕೂ ಹೆದರ್ಕೋಬೇಡ, ನಿನ್ನ ಪಾಡಿಗೆ ನೀನು ಮಾತಾಡೋ ಅಂತ ನಮ್ಮ ಹುಡುಗನಿಗೆ ಮೋಟಿವೇಟ್ ಮಾಡ್ತಿರ್ತಾರೆ. ನಂತರ ಆವತ್ತಿನ ರಾತ್ರಿ ನಮ್ಮ ಹೀರೋವನ್ನ ಸ್ಟೇ ಮಾಡಿಸೋದಕ್ಕಾಗಿ ಒಂದು ಹೋಟೆಲ್ಗೆ ಬರ್ತಾರೆ. ಅಲ್ಲಿ ನಮ್ಮ ಹೀರೋವನ್ನ ಹೋಟೆಲ್ ಒಳಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಜಾಗದಲ್ಲಿ ಡೊಮಿನಿಕ್ ಅನ್ನುವ ಒಬ್ಬಳು ಹುಡುಗಿ ನಮ್ಮ ಹೀರೋವನ್ನ ಫೋಟೋ ತಗೋತಾಳೆ. ಸೀಕ್ರೆಟ್ ಆಗಿ ತಗೊಂಡಿರ್ತಾಳೆ, ಅದು ಯಾರಿಗೂ ಗೊತ್ತಾಗುವುದಿಲ್ಲ. ಅದು ಮಾತ್ರ ಇಲ್ಲ, ಹೋಟೆಲ್ ಅಲ್ಲಿ ನಮ್ಮ ಹೀರೋವನ್ನ ಫ್ಯಾಮಿಲಿ ಅವರು ಕೂಡ ಇರ್ತಾರೆ. ನಮ್ಮ ಹೀರೋವನ್ನ ಎಕ್ಸ್ ವೈಫ್ ನಮ್ಮ ಹೀರೋವನ್ನ ಸಿಕ್ಕಾಪಟ್ಟೆ ಬೈತಿರ್ತಾಳೆ, ಇಲ್ಲಿ ಏನು ತಾನೇ ನಡೀತಿದೆ, ಏನಕ್ಕಾಗಿ ನಮ್ಮನ್ನ ಹಿಡಿದು ತಂದಿಟ್ಟಿದ್ದಾರೆ ಈ ಜಾಗದಲ್ಲಿ, ಮೇ ಬಿ ನೀವೇನೇ ಸೆಲೆಕ್ಟ್ ಆಗಿರುವ ನ್ಯೂ ಪರ್ಸನ್ ಅದು ತುಂಬಾನೇ ಕ್ವಶನ್ಸ್ ಗಳನ್ನ ಕೇಳ್ತಿರ್ಬೇಕಾದ್ರೆ ನಮ್ಮ ಹೀರೋಗೆ ಏನನ್ನ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೆ ನಮ್ಮ ಹೀರೋವನ್ನ ಮಗಳಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ, ಅವಳು ತುಂಬಾನೇ ಎಂಜಾಯ್ ಮಾಡ್ತಿರ್ತಾಳೆ. ಆದ್ರೆ ಆ ಎಕ್ಸ್ ವೈಫ್ ಅವರು, ಹೀಗೆ ಹೋದ್ರೆ ನಿನ್ನ ಮಗಳ ಲೈಫ್ ಏನು, ಅವಳ ಫ್ಯೂಚರ್ ಏನು, ಏನಾಗುತ್ತೆ ಅಂತ ಸುಮ್ನೆ ಪೇಚಾಡ್ತಾನೆ ಇರ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ಕೇಟ್ ಅವರ ಟೀಮ್ ಏನನ್ನು ಮಾಡ್ತಿರ್ತಾರೆ ಅಂದ್ರೆ, ಆ ಕ್ರಿಯೇಚರ್ಸ್ ಗಳ ಹೆಡ್ ಲೇಡಿ ಸಾಲ್ಟ್ ಅವರು ಮಾತಾಡಿದ್ರಲ್ವಾ, ಅದನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಇಟ್ಟಿರ್ತಾರೆ. ಅದನ್ನ ಮತ್ತೆ ಮತ್ತೆ ಪ್ಲೇ ಮಾಡಿ ನೋಡಿ ಏನಾದ್ರೂ ಡಿಫರೆನ್ಸ್ ಇರ್ತಿದ್ಯಾ ಅಂತ ಚೆಕ್ ಮಾಡ್ತಿರ್ತಾರೆ. ಆ ರೀತಿ ನೋಡ್ಬೇಕಾದ್ರೆ ಇವ್ರುಗಳು ಒಂದು ಹೂವನ್ನ ಪ್ರೆಸೆಂಟ್ ಮಾಡಿರ್ತಾರೆ ಅಲ್ವಾ, ಅದನ್ನ ಲೇಡಿ ಸಾಲ್ಟ್ ಅವರು ಮಾತ್ರವೇ ಸ್ಮೆಲ್ ಮಾಡಿ ನೋಡಿರ್ತಾರೆ. ಆದ್ರೆ ಅವರ ಹಿಂದೆ ಇರ್ತಿದ್ದ ಮಿಕ್ಕಿದ ಕ್ರಿಯೇಚರ್ಸ್ ಕೂಡ ಅದನ್ನ ಫೀಲ್ ಮಾಡಿರುತ್ತೆ, ಅಂದ್ರೆ ಆ ಸ್ಮೆಲ್ ಅನ್ನ ಪ್ರೆಸೆನ್ಸ್ ಫೀಲ್ ಮಾಡಿರುತ್ತೆ. ಆದ್ರೆ ಎಲ್ಲಾ ಕ್ರಿಯೇಚರ್ಸ್ ಗೂ ಒಂದೇ ಕಾನ್ಶಿಯಸ್ ಇರ್ತಿದೆ, ಒಬ್ಬರು ಅದನ್ನ ಸ್ಮೆಲ್ ಮಾಡಿದ್ರು ಕೂಡ ಎಲ್ಲರ ಕೈಯಲ್ಲೂ ಅದನ್ನ ಫೀಲ್ ಮಾಡೋದಕ್ಕೆ ಆಗ್ತಿದೆ ಅನ್ನೋ ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅದೇ ತರ ಕ್ರಿಯೇಚರ್ಸ್ ನ ಮೂಗಿನ ಮೂವ್ಮೆಂಟ್ ಅನ್ನು ನೋಡ್ಬೇಕಾದ್ರೂ ಕೂಡ ಅದೇನೇ ನಿಜ ಅಂತ ಗೊತ್ತಾಗುತ್ತೆ. ಇಲ್ಲಿ ಸಾಲ್ಟ್ ಅವರು ಸ್ಮೆಲ್ ಮಾಡ್ಬೇಕಾದ್ರೆ ಅದೇ ರೀತಿ ಅವರ ಪಕ್ಕದಲ್ಲಿ ನಿಂತಿರುವ ಆ ಕ್ರಿಯೇಚರ್ ಕೂಡ ಸ್ಮೆಲ್ ಮಾಡಿ ನೋಡುತ್ತೆ, ಅಂದ್ರೆ ಫೀಲ್ ಮಾಡುತ್ತೆ. ಮತ್ತೆ ಇನ್ನೊಂದು ಕಡೆ ಒಂದು ಲ್ಯಾಬ್ ಅಲ್ಲಿ ನೋಡ್ಬೇಕಾದ್ರೆ ಆ ಜಾಗದಲ್ಲಿ ಹ್ಯಾಚ್ ಆಗದೆ ಇರುವ 2 ಮೊಟ್ಟೆಗಳು ಇರುತ್ತೆ, ಅದೇ ಆ ಕ್ರಿಯೇಚರ್ಸ್ ಗಳಿಂದ ಹ್ಯಾಚ್ ಆಗದೆ ಇರುವ ಮೊಟ್ಟೆ. ಅದನ್ನ ಇಟ್ಟು ಆ
ಲ್ಯಾಬ್ ಅಲ್ಲಿ ರಿಸರ್ಚ್ ಅನ್ನ ಮಾಡ್ತಿರ್ತಾರೆ. ಅದರಲ್ಲಿ ಏನಾದ್ರೂ ಇನ್ಫಾರ್ಮೇಶನ್ ಅನ್ನ ಕಂಡುಹಿಡಿಯೋದಕ್ಕೆ ಆಗುತ್ತಾ ಅಂತ. ಆ ರೀತಿ ಅದನ್ನ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಅಲ್ಲಿರುವ ಒಬ್ಬ ಸೈಂಟಿಸ್ಟ್ ಯಾರಿಗೂ ಗೊತ್ತಿಲ್ಲದೆ ಆ ಮೊಟ್ಟೆಯಿಂದ ಕೆಲವೊಂದು ಸ್ಯಾಂಪಲ್ ಅನ್ನು ತಗೋತಾನೆ. ನಂತರ ಸೀಕ್ರೆಟ್ ಆಗಿ ಒಬ್ಬ ವ್ಯಕ್ತಿಯನ್ನ ಬಂದು ಮೀಟ್ ಮಾಡ್ತಾನೆ. ಇವರೊಬ್ಬರು ಬಿಸ್ನೆಸ್ ಮ್ಯಾನ್, ಇವರ ಹೆಸರು ಕೇತ್. ಅವರ ಹತ್ರ ಆ ಸ್ಯಾಂಪಲ್ ಅನ್ನು ಕೊಟ್ಟು ಎಕ್ಸ್ಚೇಂಜ್ ಆಗಿ ಬೇರೆ ಏನನ್ನು ತಗೋತಾನೆ. ಅದನ್ನ ತಗೊಂಡಿದ್ದ ಆ ಬಿಸ್ನೆಸ್ ಮ್ಯಾನ್ ಅಲ್ಲಿಂದ ಹೋಗ್ಬಿಡ್ತಾರೆ. ಆಕ್ಚುಲಿ ಈ ರೀತಿ ಸ್ಯಾಂಪಲ್ ಅನ್ನ ಕದ್ದು ಕೊಟ್ರೆ ಇವನನ್ನ, ಈ ಹುಡುಗನನ್ನ ಈ ನಾಡಿನ ಸಿಟಿಸನ್ ಆಗಿ ಚೇಂಜ್ ಮಾಡಿ ಕೊಡ್ತೀನಿ ಅಂತ ಬಿಸ್ನೆಸ್ ಮ್ಯಾನ್ ಮಾತನ್ನ ಕೊಟ್ಟಿರ್ತಾರೆ. ಅದೇ ತರ ಈ ಹುಡುಗನಿಗೆ ಸಿಟಿಜನ್ಶಿಪ್ ಅನ್ನ ತಕ್ಕೊಟ್ಬಿಟ್ಟಿದ್ದಾರೆ ಇವಾಗ. ಆದ್ರೆ ಇವರ ಅಮ್ಮನಿಗೆ ಸಿಟಿಜನ್ಶಿಪ್ ಅನ್ನ ತಕ್ಕೊಡೋದಕ್ಕೆ ಬಿಟ್ಬಿಟ್ಟಿರ್ತಾರೆ. ನನ್ನನ್ನು ಏಮರ್ಸ್ಬಿಟ್ರಿ, ನನಗೆ ಮೋಸ ಮಾಡ್ಬಿಟ್ರಿ, ನೀವು ಹೇಳಿದ ರೀತಿ ನಡ್ಕೊಳ್ಳಿಲ್ಲ ಅಂತ ಜೋರಾಗಿ ಕಿರ್ಚ್ಕೊತಿರ್ತಾನೆ ಹುಡುಗ ಟೆನ್ಷನ್ ಆಗಿ. ಅದರ ನಂತರ ಬಿಸ್ನೆಸ್ ಮ್ಯಾನ್ ಸೀಕ್ರೆಟ್ ಆಗಿ ಹೋಗಿ ಇಬ್ಬರನ್ನ ಮೀಟ್ ಮಾಡ್ತಾರೆ. ಒಬ್ಬರು ಆ ಜಾಗದ ಇನ್ನೊಬ್ಬರು ಜನರಲ್, ಇನ್ನೊಬ್ಬಳು ಆ ಡಾಮಿನಿಕ್ ಹುಡುಗಿ. ಅದೇ ನಮ್ಮ ಹೀರೋನ ಸೀಕ್ರೆಟ್ ಆಗಿ ಫೋಟೋ ತಗೊಂಡ್ಲಲ್ಲ ಆ ಹುಡುಗಿ. ಅದು ಮಾತ್ರ ಇಲ್ಲ, ಬಿಸ್ನೆಸ್ ಮ್ಯಾನ್ ಎನರ್ಜಿ ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡ್ತಿರ್ತಾರೆ. ಸೊ ಇವಾಗ ನಡೆಯಲಿರುವ ಮಾತುಕತೆಯಲ್ಲಿ ನಮ್ಮ ಸಾಲ್ಟ್ ಲೇಡಿ ಏನಾದ್ರೂ ಡಿಸಿಷನ್ ಅನ್ನ ತಗೊಂಡ್ರೆ ಇವರಿಗೆ ಬಿಸ್ನೆಸ್ ಏಟ್ ಆಗುತ್ತೆ ಅಲ್ವಾ. ಸೊ ನನ್ನ ಕಂಪನಿಯನ್ನ ನಾನು ಕಾಪಾಡಲೇಬೇಕು, ನಾನು ಅದನ್ನ ಸೇಫ್ ಆಗಿ ನೋಡ್ಕೋಬೇಕು. ಅದಕ್ಕಾಗಿ ಆ ಕ್ರೀಚರ್ ಅನ್ನ ಏನಾದ್ರೂ ಮಾಡ್ಲೇಬೇಕು, ಅವುಗಳನ್ನ ತಡಿಲೇಬೇಕು. ಅವುಗಳ ಮಾತನ್ನೆಲ್ಲ ಮನುಷ್ಯರು ಕೇಳಲೇಬಾರದು, ಮಾನವ ಜನಾಂಗ ಕೇಳಲೇಬಾರದು. ಸೊ ಅದಕ್ಕಾಗಿ ನಾವು ಡಿಸ್ಕಸ್ ಅನ್ನ ಮಾಡಿ ಒಳ್ಳೆ ಡಿಸಿಷನ್ ಅನ್ನ ತಗೋಬೇಕು ಅಂತ ಇವ್ರುಗಳು ಸೀಕ್ರೆಟ್ ಆಗಿ ಒಂದು ಮೀಟಿಂಗ್ ಅನ್ನ ಹಾಕಿ ಮಾತಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಕೇಟ್ ಅವರನ್ನ ನೋಡಿದ್ರೆ ಅವರಿಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಬಂದಿರುತ್ತೆ. ಅದು ಏನು ಅಂತ ನೋಡಿದ್ರೆ ನಮ್ಮ ಹೀರೋನೇ ಸೆಲೆಕ್ಟ್ ಆಗಿರುವ ಸಿವಿಲಿಯನ್ ಆ ಸಿಟಿಸನ್ ಕ್ರಿಯೇಚರ್ಸ್ ಗಳ ಜೊತೆ ಮಾತಾಡೋದಕ್ಕೆ ಅನ್ನೋ ನ್ಯೂಸ್ ತುಂಬಾನೇ ವೈರಲ್ ಆಗಿ ಟ್ರೆಂಡ್ ಆಗ್ತಿರುತ್ತೆ. ಆ ಡೊಮಿನಿಕ್ ಹುಡುಗಿ ನಮ್ಮ ಹೀರೋವನ್ನ ಫೋಟೋ ತಗೊಂಡಿದ್ಲಲ್ವಾ, ಅದು ಲೀಕ್ ಆಗ್ಬಿಟ್ಟಿದೆ. ಅಷ್ಟೇ ನೆಕ್ಸ್ಟ್ ದಿನ ಆ ಮೀಟಿಂಗ್ ನಡೆಯಲಿರುವ ಜಾಗದಲ್ಲಿ ತುಂಬಾನೇ ಕ್ರೌಡ್ ಸೇರ್ಕೊಂಡ್ಬಿಟ್ಟಿರ್ತಾರೆ. ಸೊ ನಮ್ಮ ಹೀರೋವನ್ನು ಒಳಗಡೆ ಕರ್ಕೊಂಡು ಹೋಗ್ತಾರೆ. ತುಂಬಾ ಜನರು ನಮ್ಮ ಹೀರೋವನ್ನ ಫಾಲೋ ಮಾಡ್ತಿರ್ತಾರೆ. ಆದ್ರೂ ಸೋಲ್ಜರ್ಸ್ ನಮ್ಮ ಹೀರೋವನ್ನ ಸೇಫ್ ಆಗಿ ಹೇಗೋ ಬಿಲ್ಡಿಂಗ್ ಒಳಗಡೆ ಕರ್ಕೊಂಡು ಬಂದ್ಬಿಡ್ತಾರೆ. ಈ ಕಡೆ ಕೇಟ್ ಅವರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಯಾರೋ ಅದು ಮೆಸೇಜ್ ಅನ್ನ ಲೀಕ್ ಮಾಡಿದ್ದು, ಹೀರೋ ಬಗ್ಗೆ ಯಾರು ಲೀಕ್ ಮಾಡಿದ್ದು ಅದನ್ನ ಕಂಡುಹಿಡಿಯಿರಿ ಅಂತ ಹೇಳ್ಬೇಕಾದ್ರೆ ಕೇಟ್ ಅವರ ಟೀಮ್ ಫೋಟೋವನ್ನ ರಿಲೀಸ್ ಮಾಡಿದ್ದು ಡಾಮಿನಿಕ್ ಅನ್ನೋ ವಿಷಯವನ್ನ ಕಂಡುಹಿಡಿತಾರೆ. ಸೊ ತಕ್ಷಣವೇ ಡಾಮಿನಿಕ್ ಅನ್ನ ಜಾಗವನ್ನ ಬಿಟ್ಟು ಹೊರಗಡೆ ಹೋಗಿ ಅಂತ ಬಿಲ್ಡಿಂಗ್ ಅನ್ನ ಬಿಟ್ಟು ಓಡಿಸ್ತಾರೆ. ನಂತರ ಒಂದು 50 ರಿಪೋರ್ಟರ್ಸ್ ಅನ್ನ ಮಾತ್ರವೇ ಕೇಟ್ ಅವರು ಬಿಲ್ಡಿಂಗ್ ಒಳಗಡೆ ಅಲೋ ಮಾಡ್ಕೋತಾರೆ. ಆದ್ರೂ ಬ್ರಾಡ್ಕಾಸ್ಟಿಂಗ್ ಅನ್ನ ಲೈವ್ ಆಗಿ ಮಾಡಬಾರದು ಅಂತ ಅದಕ್ಕೆ ಪರ್ಮಿಷನ್ ಅನ್ನ ಕೊಡಲ್ಲ. ಇವಾಗ ಆ ಜಾಗದಲ್ಲಿ ಮತ್ತೆ ಮೀಟಿಂಗ್ ನಡೆಯಲಿದೆ. ನಮ್ಮ ಹೀರೋಗೆ ಸಿಕ್ಕಾಪಟ್ಟೆ ಗಾಬರಿ ಆಗ್ತಿರುತ್ತೆ. ಸೊ ಚೀಫ್ ಮತ್ತೆ ಕೇಟ್ ಅವರು, ನೀನು ಧೈರ್ಯವಾಗಿ ಮಾತಾಡು, ಏನಕ್ಕೂ ಹೆದರ್ಕೋಬೇಡ, ಹೇಗೂ ನೀನು ಮಾತಾಡ್ಬೇಕಾಗಿರುವ ವಿಷಯ ಎಲ್ಲವೂ ನಾವೇನೆ ಕೊಟ್ಬಿಡ್ತೀವಿ, ಸೊ ನೀನು ಹೆದರ್ಕೋಬೇಡ ಅಂತ ಹೇಳಿ ಅವನನ್ನ ಸಮಾಧಾನ ಮಾಡಿ ಒಳಗಡೆ ಕಳಿಸ್ಕೊಡ್ತಾರೆ. ಅದೇ ತರ ಗ್ಲಾಸ್ ಕೇಜ್ ಒಳಗಡೆ ನೀರು ತುಂಬಿಕೊಳ್ಳುತ್ತೆ. ನಮ್ಮ ಹೀರೋನು ಬಂದು ಮುಂದೆ ನಿಂತ್ಕೋತಾನೆ. ಮತ್ತೆ ಕ್ರಿಯೇಚರ್ಸ್ ಗಳಿನ ಹೆಡ್ ಆ ಲೇಡಿ ಸಾಲ್ಟ್ ಅವರು ಅಲ್ಲಿ ಮುಂದೆ ಬಂದು ನಿಂತ್ಕೋತಾರೆ. ಸೊ ಹೀರೋನು ಭಯದಲ್ಲಿ ಹಲೋ ಅಂತ ಹೇಳ್ಬೇಕಾದ್ರೆ ಕೇಟ್ ನಮ್ಮ ಹೀರೋ ಜೊತೆ ಕಾಲ್ ಅಲ್ಲಿ ಕನೆಕ್ಟ್ ಆಗಿನೇ ಇರ್ತಾರೆ. ಸೊ ಸೈಡ್ ಅಲ್ಲಿ ನಿಂತು ನಾವು ಹೇಳ್ಕೊಟ್ಟಿದ್ದನ್ನೆಲ್ಲ ಮಾತಾಡೋ ಅಂತ ಹೇಳ್ತಾರೆ. ತಕ್ಷಣವೇ ನಮ್ಮ ಹೀರೋನು ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಈ ರೀತಿ ನಿಮ್ಮ ಮೊಟ್ಟೆಗೆ ಆ ರೀತಿ ಆಗಿದ್ದಕ್ಕೆ ನಮಗೆ ತುಂಬಾನೇ ಫೀಲ್ ಆಗ್ತಿದೆ, ಅದು ನಮ್ಮ ತಪ್ಪೆ, ನಮ್ಮನ್ನ ಕ್ಷಮಿಸ್ಬಿಡಿ. ಒಂದು ತಂದೆಯಾಗಿ ಯೋಚನೆ ಮಾಡಿ ನೋಡ್ಬೇಕಾದ್ರೇನೆ ನನಗೆ ತುಂಬಾನೇ ಗಾಬರಿ ಆಗ್ತಿದೆ. ಆದ್ರೆ ಮತ್ತೆ ಇನ್ನೊಂದು ಸಲ ಈ ರೀತಿ ಎಲ್ಲ ನಡೆಯೋದಿಲ್ಲ ಅಂತ ನಮ್ಮ ಹುಡುಗ ಮಾತಾಡ್ತಿರ್ಬೇಕಾದ್ರೆ ಸಾಲ್ಟ್ ಅವರು ಒಂದೇ ಒಂದು ಮಾತನ್ನ ಮಾತ್ರವೇ ಹೇಳ್ತಾರೆ. ಬೇಗನೆ ಪಕ್ಕದಲ್ಲಿರುವ ನದಿಯಿಂದ ಒಂದು ಗ್ಲಾಸ್ ನೀರನ್ನ ಮಾತ್ರ ತಗೊಂಡ್ ಬನ್ನಿ ಈ ಜಾಗಕ್ಕೆ, ಆವಾಗ್ಲೇನೆ ನಾನು ಮಾತಾಡ್ತೀನಿ, ಇಲ್ಲಾಂದ್ರೆ ಇಲ್ಲಿಂದ ನಾನು ಹೋಗ್ಬಿಡ್ತೀನಿ ಅಂತ ಹೇಳ್ಬೇಕಾದ್ರೆ ಬೇಗನೆ ತಕ್ಷಣವೇ ಪಕ್ಕದಲ್ಲಿರುವ ನದಿಗೆ ಸೋಲ್ಜರ್ಸ್ ಓಡಿ ಹೋಗಿ ಅಲ್ಲಿಂದ ಒಂದು ಗ್ಲಾಸ್ ಆಫ್ ನೀರನ್ನ ತರ್ತಾರೆ. ನೋಡಿದ್ರೆ ತುಂಬಾನೇ ಕೊಳ್ಕಾಗಿರುತ್ತೆ. ಅದನ್ನ ನೋಡಿದ ಸಾಲ್ಟ್ ಅವರು, ಈ ನೀರನ್ನ ನೀನು ಕುಡಿ ಅಂತ ಹೀರೋಗೆ ಹೇಳ್ತಾರೆ. ಇದನ್ನ ಕೇಳಿದ ಕೇಟು ಸೈಡ್ ಇಂದ, ಆ ನೀರನ್ನ ಮಾತ್ರ ನೀನು ಕುಡಿದ್ ಬಿಡ್ಬೇಡ, ಅದನ್ನ ಕುಡಿದ್ರೆ ನೀನು ಸಾಯೋದಕ್ಕೆ ಕೂಡ ಚಾನ್ಸಸ್ ಇದೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ತಕ್ಷಣವೇ ಅವ್ರುಗಳು ಬರೆದು ಕಳಿಸುವ ಮೆಸೇಜ್ ಅನ್ನ ಓದೋದಕ್ಕೆ ಶುರು ಮಾಡ್ತಾನೆ. ಹೌದು, ಈ ನೀರಿನಲ್ಲಿ ತುಂಬಾನೇ ಕೊಳ್ಕಾಗಿರ್ತಿದೆ. ಇದೇ ತರನೇ ನಾವು ಮನುಷ್ಯರು ಮಾಡಿರೋದ್ರಿಂದ ನಿಮ್ಮ ನೀರು ಕೂಡ ತುಂಬಾನೇ ಕೊಳ್ಕಾಗ್ಬಿಟ್ಟಿರ್ಬಹುದು. ಅದಕ್ಕೂ ನಾವು ಕ್ಷಮೆಯನ್ನ ಕೇಳ್ಕೊತೀವಿ, ಮತ್ತೆ ಇನ್ನೊಂದು ಸಲ ಈ ರೀತಿ ಎಲ್ಲ ನಡೆಯೋದಿಲ್ಲ ಅಂತ ಮೆಸೇಜ್ ಅನ್ನ ನೋಡಿ ಓದುತ್ತಿರ್ಬೇಕಾದ್ರೆ ಸಾಲ್ಟ್ ಅವರಿಗೆ ಇದನ್ನ ನೋಡಿ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ನಾನು ನಿನ್ನ ಹತ್ರ ಇಂದ ನಿನ್ನ ಬಾಯಿಂದ ಬರುವ ನಿಜವಾದ ಮಾತು, ನಿನ್ನ ಮನಸ್ಸಿಂದ ಬರುವ ಮಾತುಗಳೇ ನನಗೆ ಬೇಕು. ಈ ರೀತಿ ಪೊಲಿಟಿಕಲ್ ಮಾತುಗಳನ್ನ ಬೇರೆ ಯಾರು ಹೇಳೋದನ್ನ ಕೇಳಿ ನೀನು ಮಾತಾಡ್ತಿರ್ಬಾರ್ದು ಅಂತ ಹೇಳ್ಬೇಕಾದ್ರೆ ಸೈಡ್ ಅಲ್ಲಿರುವ ಕೇಟು, ಆ ರೀತಿ ಎಲ್ಲ ನೀನು ಓನಾಗಿ ಮಾತಾಡ್ಬೇಡ, ನಾವು ಏನನ್ನ ಹೇಳ್ತೀವೋ ಅದನ್ನ ಮಾತ್ರವೇ ನೀನು ಮಾತಾಡ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ನಮ್ಮ ಹೀರೋ ಅವನ ಕಿವಿಯಲ್ಲಿ ಇರುವ ಇಯರ್ಫೋನ್ ಅನ್ನ ಬಿಚ್ಚಿಬಿಡ್ತಾನೆ. ಆಮೇಲೆ ಏನು, ಇವಾಗ ನಮ್ಮ ಹೀರೋ ಅವನ ಮನಸ್ಸಿಂದ ಮಾತಾಡ್ತಾನೆ. ಹೌದು ನಿಜಾನೇ, ಮಾನವ ಜನಾಂಗವಾಗಿ ಇರ್ತಾ ಇರುವ ನಾವು ಈ ಪ್ಲಾನೆಟ್ ಗೆ ದ್ರೋಹವನ್ನೇ ಮಾಡ್ತಿದೀವಿ, ಈ ಭೂಮಿಯನ್ನ ನಾಶ ಮಾಡ್ತಿದೀವಿ, ಹಾಲ್ ಮಾಡ್ತಿದೀವಿ, ತುಂಬಾನೇ ಕೆಟ್ಟ ಕೆಲಸಗಳನ್ನ ಮಾಡಿದೀವಿ ಈ ಭೂಮಿಗೆ. ಹೀಗೇನೆ ಕಂಟಿನ್ಯೂಸ್ ಆಗಿ ಮಾಡ್ತಿದ್ರೆ ಖಂಡಿತ ಈ ಭೂಮಿ ನಾಶವಾಗ್ಬಿಡುತ್ತೆ. ಸೊ ಖಂಡಿತ ನೀವು ಏನನ್ನ ಹೇಳ್ತಿರೋ ಅದನ್ನೇ ನಾವು ನೆರವೇರಿಸ್ಕೊಡ್ತೀವಿ ಅಂತ ಹೇಳಿ ಹೀರೋ ಮಾತಾಡ್ತಿರ್ಬೇಕಾದ್ರೆ ಇದನ್ನೆಲ್ಲ ಕೇಳ್ಬಿಟ್ಟು ನಮ್ಮ ಸಾಲ್ಟ್ ಅವರು, ಕ್ರಿಯೇಚರ್ ಲೇಡಿ ಇವಾಗ್ಲೇನೆ ನೀವು ಒಳ್ಳೆ ಮನುಷ್ಯನಾಗಿ ಮಾತಾಡ್ತಿದ್ದೀರಾ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಗೆ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಕೇಟು ಮತ್ತೆ ಅಲ್ಲಿರುವ ಹ್ಯಾನಾ ನಮ್ಮ ಹೀರೋವನ್ನ ನೋಡಿ, ಅಯ್ಯೋ ಪಾಪಿ, ಒಂದು ಸೆಕೆಂಡ್ ಅಲ್ಲಿ ಈ ರೀತಿ ಚೇಂಜ್ ಆಗ್ಬಿಟ್ಟಿಯಲ್ಲ ನೀನು ಅಂತ ಶಾಕ್ ಆಗಿ ನೋಡ್ತಿರ್ತಾರೆ. ಅಷ್ಟೇ, ಇವತ್ತಿನ ದಿನದ ಮೀಟಿಂಗ್ ಹಾಗೆ ಕಂಪ್ಲೀಟ್ ಆಗುತ್ತೆ. ನಂತರ ಇವಾಗ ನಮ್ಮ ಹೀರೋವನ್ನ ಒಂದು ಹೋಟೆಲ್ ಅಲ್ಲಿ ಸ್ಟೇ ಮಾಡಿಸಿದ್ದಾರೆ ಅಲ್ವಾ, ಅಲ್ಲಿಗೆ ನಮ್ಮ ಹೀರೋ ಬಂದ ಮೇಲೆ ಅವನಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ, ತುಂಬಾನೇ ಎಂಜಾಯ್ ಮಾಡಿ ಜಂಪ್ ಮಾಡ್ತಿರ್ತಾನೆ. ಇವಾಗ್ಲೇನೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗೋ ರೀತಿ ಫೀಲ್ ಮಾಡ್ತಿದ್ದೀನಿ, ಇವಾಗ್ಲೇನೆ ನಾನು ನಿಜವಾಗ್ಲೂ ನ್ಯಾಯವಾಗಿ ಇರೋ ರೀತಿ ನನಗೆ ಫೀಲ್ ಆಗ್ತಿದೆ ಅಂತ ಹೇಳಿ ಖುಷಿ ಆಗ್ತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಚೀಫ್ ಅವರು ಆಸ್ಟಿನ್
ಇರ್ತಿದಾರಲ್ಲ ಅವರು ನಮ್ಮ ಕೇಟ್ ಅವರನ್ನ ಮೀಟ್ ಮಾಡಿ ಇವಾಗ ನೀರು ತುಂಬಾನೇ ಕೋಲ್ಡ್ ಆಗ್ತಿರೋದ್ರಿಂದ H2O ಕಮಿಟಿ ಅವರು ಹೊಸದಾಗಿ ಒಂದು ಇಂಪಾರ್ಟೆಂಟ್ ಮಿಷನ್ ಅನ್ನ ಶುರು ಮಾಡಿದ್ದಾರೆ. ಸೊ ಅದಕ್ಕದು ಪ್ರೋಸೆಸ್ ತುಂಬಾನೇ ಸ್ಪೀಡ್ ಆಗಿ ನಡೀತಿದೆ. ಅದು ಮಾತ್ರ ಇಲ್ಲ, ನೀವು ಡಾಮಿನಿಕ್ ಹುಡುಗಿಯನ್ನ ನಿಮ್ಮ ಟೀಮ್ ಅನ್ನ ಬಿಟ್ಟು ಹೊರಗಡೆ ಕಳಿಸ್ಬಿಟ್ಟಿದ್ದೀರಲ್ಲ, ಆದ್ರೆ ಇವಾಗ ಫ್ರೆಂಚ್ ಗವರ್ಮೆಂಟ್ ಅವಳಿಗೆ ತುಂಬಾನೇ ಸಪೋರ್ಟ್ ಅನ್ನ ಮಾಡಿ ಮತ್ತೆ ನಿಮ್ಮ ಟೀಮ್ ಒಳಗಡೆ ಸೇರ್ಸ್ಕೋಬೇಕು ಅಂತ ಹೇಳ್ತಿದ್ದಾರೆ. ಅಂತ ಹೇಳ್ಬೇಕಾದ್ರೆ ಕೇಟ್ ಅವರಿಗೂ ಇವಾಗ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆ ಡಾಮಿನಿಕ್ ಹುಡುಗಿಗೆ ಅಷ್ಟೊಂದು ಇನ್ಫ್ಲೂಯೆನ್ಸ್ ಇರ್ತಿದೆ ಅನ್ಸುತ್ತೆ, ಆದ್ರಿಂದ ಬೇರೆ ದಾರಿ ಇಲ್ಲದೆ ಮತ್ತೆ ಅವಳನ್ನ ಟೀಮಿಗೆ ಜಾಯಿನ್ ಮಾಡ್ಕೋತಾರೆ. ಅದು ಮಾತ್ರ ಇಲ್ಲ, ನಮ್ಮ ಕೇಟ್ ಅವರ ಟೀಮ್ ಏನನ್ನ ಮಾಡ್ತಿರ್ತಾರೆ ಅಂದ್ರೆ ಇನ್ನವೇ ಆ ಕ್ರೀಚರ್ ಬಗ್ಗೆ ಸ್ಟಡಿ ಮಾಡ್ತಿರ್ತಾರೆ. ಅದರ ಬಾಡಿ ಒಳಗಡೆ ಕತ್ತಿನ ಭಾಗದಲ್ಲಿ ಹೇಗೆ ಒಂದು ಸ್ಟೋನ್ ಕ್ರಿಯೇಟ್ ಆಗ್ತಿದೆ, ಅದು ನ್ಯಾಚುರಲ್ ಆಗಿ ಸೃಷ್ಟಿ ಆಗ್ತಿರೋದಾ ಇಲ್ಲ ಅವುಗಳೇ ಏನಾದ್ರೂ ಮಾಡ್ಕೋತಿದಾರಾ ಅನ್ನೋದನ್ನ ಡೀಪ್ ಆಗಿ ಸರ್ಚ್ ಮಾಡ್ತಿರ್ತಾರೆ. ಈ ಕಡೆ ನಮ್ಮ ಹೀರೋಗೆ ರಾತ್ರಿ ಪೂರ್ತಿ ನಿದ್ದೆನೆ ಬರ್ತಿಲ್ಲ. ಆದ್ರಿಂದ ಈ ಕ್ರಿಯೇಚರ್ಸ್ ಈ ಭೂಮಿಯಲ್ಲಿ ಇದಕ್ಕೂ ಮುಂಚೆ ಇದ್ದಾಗ ಯಾವ ರೀತಿ ಬದುಕಿದ್ದಿರ್ತವೆ, ಹೇಗೆಲ್ಲ ಜೀವನ ಮಾಡಿರ್ತವೆ ಅಂತ ಅವುಗಳ ಬಗ್ಗೆ ಹಳೆ ಆರ್ಟಿಕಲ್ಸ್ ನ್ಯೂಸ್ ಅಲ್ಲೆಲ್ಲ ವಿಷಯಗಳು ಬಂದಿರುತ್ತೆ. ಅದನ್ನೆಲ್ಲ ಹಾಗೆ ನೋಡ್ತಿರ್ತಾನೆ. ಇವಾಗ ನೆಕ್ಸ್ಟ್ ದಿನ ಆಗುತ್ತೆ, ಮತ್ತೆ ನೆಕ್ಸ್ಟ್ ಮೀಟಿಂಗ್ ಗೆ ನಮ್ಮ ಹೀರೋ ರೆಡಿಯಾಗಿ ಹೋಗ್ತಾನೆ. ಸೊ ನಮ್ಮ ಹೀರೋ ಏನಂತ ಹೇಳ್ತಾನೆ ಅಂದ್ರೆ ಈ ರೀತಿ ಗೌರ್ಮೆಂಟ್ ಅವರು ಪ್ರಾಮಿಸ್ ಮಾಡಿ ಕೊಟ್ಟಿದ್ದಾರೆ 50% ಸಮುದ್ರವನ್ನ ಕ್ಲೀನ್ ಮಾಡಿ ಕೊಡ್ತಾರಂತೆ, ಅದು 2065 ಒಳಗಡೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಸಾಲ್ಟ್ ಯಾಕೆ ಅಷ್ಟು ಟೈಮ್ ತಗೋಬೇಕು, ತಕ್ಷಣವೇ ಆ ಕೆಲಸವನ್ನ ಇವಾಗ್ಲೇ ಮಾಡಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ಅದೇ ನೀವು ಇಷ್ಟೊಂದು ಮಿಲಿಯನ್ ವರ್ಷಗಳಾಗಿ ವೇಟ್ ಮಾಡ್ತಿದ್ರಲ್ಲ, ಇನ್ನ ಒಂದು 40 ವರ್ಷ ವೇಟ್ ಮಾಡಿದ್ರೆ ಏನಾಗ್ಬಿಡುತ್ತೆ, ಅದು ನಿಮಗೆ ಬೇಗನೆ ಕಳೆದೋಗ್ಬಿಡುತ್ತೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಫಟ್ ಅಂತ ಸಾಲ್ಟ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಜೋರಾಗಿ ನಮ್ಮ ಹೀರೋಗೆ ಬಯೋದಕ್ಕೆ ಶುರು ಹಚ್ಕೊತಾರೆ. ಗಾಬರಿಯಾದ ನಮ್ಮ ಹೀರೋ ಅಯ್ಯೋ ಸಾರಿ ಅಂತ ಸಾರಿನ ಕೇಳ್ಬಿಟ್ಟು ಈ ರೀತಿ ಮನುಷ್ಯರ ಡಿಸೈರ್ ಏನು ಅಂದ್ರೆ ನಾವು ಮಾಡಿದ ತಪ್ಪನ್ನ ಸರಿ ಮಾಡ್ಕೊಳ್ಳೋದೆ, ಸೊ ಬೇಗನೆ ಸರಿ ಮಾಡಿಬಿಡ್ತೀವಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಸಾಲ್ಟ್ ಅವರು ಅದಕ್ಕೆ ನಾವೇ ನಿಮಗೆ ಸಹಾಯವನ್ನ ಮಾಡ್ತೀವಿ ಅಂತ ಕೋಪದಲ್ಲಿ ಹೇಳ್ತಾರೆ. ಏನು ಅಂತ ನೋಡಿದ್ರೆ ಇವಾಗ ಹಾಗೆ ಆ ಸಿಟಿ ಸೈಡ್ ಅಲ್ಲಿ ನಮಗೆ ತೋರಿಸ್ತಾರೆ. ಸಡನ್ ಆಗಿ ಆಕಾಶದಿಂದ ಏನು ಸುರಿಯೋದಕ್ಕೆ ಶುರುವಾಗುತ್ತೆ. ಸ್ವಲ್ಪ ಹೊತ್ತಲ್ಲಿ ತುಂಬಾನೇ ಕಸಗಳು, ತುಂಬಾನೇ ವೇಸ್ಟ್ ಸಿಟಿ ಒಳಗಡೆ ಚೆಲ್ತಿರುತ್ತೆ. ಸೊ ಜನರು ಎಲ್ಲರೂ ಅದರಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ತಿರ್ತಾರೆ, ತುಂಬಾನೇ ಹೆದರ್ಕೋತಿರ್ತಾರೆ. ಮಾನವ ಜನಾಂಗವೇ ಇದನ್ನು ನೋಡಿ ನಡುಕ್ತಿರುತ್ತೆ. ಇದರಲ್ಲಿ ಹೀರೋನ ಫ್ಯಾಮಿಲಿಯನ್ನ ನೋಡಿದ್ರೆ ಮನೆಗೆ ಹೋಗೋಣ ಅಂತ ಹೋಟೆಲ್ ನ ಬಿಟ್ಟು ಹೊರಗಡೆ ಬಂದಿರ್ತಾರೆ. ಅವ್ರುಗಳು ಇದರಲ್ಲಿ ಸಿಗಾಕೋತಾರೆ. ಈ ಕಡೆ ಕೇಟ್ ಅವರ ಟೀಮು ಈ ಪ್ಲಾಸ್ಟಿಕ್ಸ್ ಈ ಕಸವೆಲ್ಲ ಎಲ್ಲಿಂದ ಬರ್ತಿದೆ ಅಂತ ರಿಸರ್ಚ್ ಮಾಡಿ ನೋಡ್ಬೇಕಾದ್ರೆ ಇಷ್ಟು ದಿನಗಳಾಗಿ ಮನುಷ್ಯರು ಸಮುದ್ರಕ್ಕೆ ಹಾಕಿರ್ತಾರೆ ಅಲ್ವಾ ವೇಸ್ಟ್, ನದಿಗೆ ಹಾಕಿರ್ತಾರೆ ಅಲ್ವಾ ವೇಸ್ಟ್, ಆ ರೀತಿ ಮಾನವ ಜನಾಂಗ ನೀರಿಗೆ ಹಾಕಿದ ವೇಸ್ಟ್ ಎಲ್ಲವೇ ಎಲ್ಲ ಕಸಗಳನ್ನು ಇವಾಗ ರಿಟರ್ನ್ ಲ್ಯಾಂಡ್ ಗೆ ತಂದು ಸುರಿತಿದ್ದಾರೆ ಆ ಕ್ರಿಯೇಚರ್ಸ್. ಹಾಗೆ ಕಸ ಮಳೆ ನೀರ್ ರೀತಿ ಸುರಿಬೇಕಾದ್ರೆ ಇದನ್ನ ನೋಡಿದ ಕೇಟ್ ಅವರು ಗಾಬರಿಯಾಗಿ ಓಡಿ ಬಂದು ದಯವಿಟ್ಟು ಇದನ್ನ ನಿಲ್ಲಿಸಿ ಅಂತ ನಮ್ಮ ಕ್ರಿಯೇಚರ್ ಲೇಡಿ ಹತ್ರ ಕೇಳ್ಕೋಬೇಕಾದ್ರೆ ಅದಕ್ಕೆ ಕ್ರಿಯೇಚರ್ಸ್ ಗಳ ಹೆಡ್ ನಮ್ಮ ಸಾಲ್ಟ್ ಅವರು ಮನುಷ್ಯರು ಉಂಟು ಮಾಡಿದ್ದ ಈ ಕಸಗಳನ್ನ ನಾವು ಶುದ್ಧ ಮಾಡ್ತಿದೀವಿ ಅಂತ ಕೋಪದಲ್ಲಿ ಹೇಳ್ತಿರ್ತಾರೆ. ಇಲ್ಲಿ ಹೊರಗಡೆ ನೋಡ್ಬೇಕಾದ್ರೆ ಜನರು ತುಂಬಾನೇ ಕಷ್ಟಪಡ್ತಿರ್ತಾರೆ. ಆಕಾಶದಿಂದ ತುಂಬಾನೇ ಕಸಗಳು ಸುರಿತಿರುತ್ತೆ. ವೇಸ್ಟ್ ತುಕ್ಕುಡಿದಿರುವ ಡ್ರಮ್, ಕಬ್ನ, ಸ್ಟೀಲ್ಸ್, ಟೈರ್ಸ್, ಶಿಪ್ಸ್ ಗಳ ಬಾಡಿ ಪಾರ್ಟ್ಸ್ ಅಂತ ತುಂಬಾನೇ ಚೆಲ್ತಿರುತ್ತೆ. ಅದರಲ್ಲೂ ಒಂದು ದೊಡ್ಡ ಭಾಗ ಪೀಸು ಕರೆಕ್ಟ್ ಆಗಿ ನಮ್ಮ ಹೀರೋ ಮತ್ತೆ ಅವನ ಮಗಳು ಹೋಗ್ತಾ ಇದ್ದ ಕಾರಿನ ಮುಂದೆನೆ ಬಂದು ದುಪ್ ಅಂತ ಬೀಳುತ್ತೆ. ಅದರಲ್ಲಿ ಕಾರ್ ಎಂಜಿನ್ ಡ್ಯಾಮೇಜ್ ಆಗ್ಬಿಡುತ್ತೆ. ಸೊ ಎಕ್ಸ್ ವೈಫ್ ಗೆ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ತಕ್ಷಣವೇ ಅವರ ಮಗಳ ಹತ್ರ ಬೇಗನೆ ಕಾರಿನ ಬಿಟ್ಟು ಇಳಿದು ಓಡಿ ಹೋಗಮ್ಮ ಅಂತ ಹೇಳಿ ಕಳ್ಸ್ಕೊಡ್ಬೇಕಾದ್ರೆ ಹೊರಗಡೆ ನೋಡಿದ್ರೆ ದೊಡ್ಡ ದೊಡ್ಡ ಟೈರ್ಸ್ ಎಲ್ಲ ಬೀಳ್ತಿರುತ್ತೆ. ಎಕ್ಸ್ ವೈಫ್ ಹೀರೋಗೆ ಕಾಲ್ ಅನ್ನ ಮಾಡಿ ನೋಡ್ತಾಳು ಏನನ್ನ ಮಾಡೋದು ಅಂತ ಗೊತ್ತಾಗದೆ. ನಮ್ಮ ಹೀರೋ ಇರುತ್ತಿರುವ ಜಾಗ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಇರುತ್ತೆ. ಸೊ ಬೇಗನೆ ಇಲ್ಲಿಗೆ ಬಂದ್ಬಿಡಿ ಅಂತ ಹೇಳ್ಬಿಟ್ಟು ನಮ್ಮ ಹೀರೋನು ಹೊರಗಡೆ ಬಂದು ಜೋರಾಗಿ ಕಿರ್ಚ್ಕೊತಿರ್ತಾನೆ. ಅವಾಗ ಕರೆಕ್ಟ್ ಆಗಿ ಅವನ ಮಗಳನ್ನ ನೋಡ್ಬೇಕಾದ್ರೆ ಅದೇ ಸಮಯಕ್ಕೆ ಮೇಲಿಂದ ಒಂದು ದೊಡ್ಡ ಪ್ರೊಪ್ಲೈನರ್ ಕೆಳಗಡೆ ಬೀಳ್ತಿರುತ್ತೆ. ಜಸ್ಟ್ ಮಿಸ್ ಅಲ್ಲಿ ಹೀರೋ ಹೇಗೋ ಅವನ ಮಗಳನ್ನ ಕಾಪಾಡ್ತಾನೆ. ಅದರ ನಂತರ ಆ ಜಾಗದಲ್ಲಿ ಇದ್ದವರು ಎಲ್ಲರನ್ನು ಸೇಫ್ ಆಗಿ ಆ ಬಿಲ್ಡಿಂಗ್ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತಾರೆ. ಇವಾಗ ಇಡೀ ಭೂಮಿಯನ್ನು ನೋಡ್ಬೇಕಾದ್ರೆ ಎಲ್ಲಾ ಕಡೆನೂ ಸಿಕ್ಕಾಪಟ್ಟೆ ಕಸಗಳ ಮಳೆಯಾಗಿ ಸುರಿದಿರುತ್ತೆ. ಒಂದು ಜಾಗವನ್ನ ಬಿಡದೆ ಅಷ್ಟೊಂದು ಕಸಗಳನ್ನ ಈ ಮನುಷ್ಯರು ಸಮುದ್ರಕ್ಕೆ ಹಾಕಿದ್ದಾರೆ ಅನ್ಸುತ್ತೆ, ನೀರಿಗೆ ಹಾಕಿದ್ದಾರೆ ಅನ್ಸುತ್ತೆ. ತುಂಬಾ ಕಸಗಳನ್ನ ಲ್ಯಾಂಡ್ ಗೆ ಹಾಕ್ಬಿಟ್ಟಿರ್ತವೆ ಆ ಕ್ರಿಯೇಚರ್ಸ್. ಸೊ ನ್ಯೂಸ್ ಅಲ್ಲಿ, ರಿಪೋರ್ಟ್ಸ್ ಅಲ್ಲಿ ಎಲ್ಲದರಲ್ಲೂ ಇದ್ರ ಬಗ್ಗೆನೇ ಹೇಳ್ತಿರ್ತಾರೆ. ಇನ್ನ ನಿಜವನ್ನ ಹೇಳ್ಬೇಕು ಅಂದ್ರೆ ಟೈಟಾನಿಕ್ ಶಿಪ್ ಏನೇ ಸಮುದ್ರವನ್ನ ಬಿಟ್ಟು ಹೊರಗಡೆ ತಂದು ಹಾಕ್ಬಿಟ್ಟಿರ್ತಾರೆ. ಅದುವೇ ಒಂದು ವೇಸ್ಟ್ ರೀತಿ ತಾನೆ. ಸೊ ಇದಕ್ಕೂ ಮುಂಚೆ ಇದ್ದಿದ್ದ ಪ್ರೈಮ್ ಮಿನಿಸ್ಟರ್ ಇದೇನೆ ಚಾನ್ಸು ಅಂತ ಆ ಕ್ರಿಯೇಚರ್ಸ್ ಅನ್ನೇ ಕೊಳ್ಬೇಕು, ಅವುಗಳನ್ನ ನಾಶ ಮಾಡಿ ಬಿಡಬೇಕು ಅಂತ ಪೊಲಿಟಿಕಲ್ ಆಗಿ ಮಾತಾಡ್ತಿರ್ತಾರೆ. ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಇವಾಗ ನಮ್ಮ ಹೀರೋ ಬಂದು ಮಾತಾಡ್ತಿರ್ತಾನೆ. ಏನೇ ಆ ಕ್ರಿಯೇಚರ್ಸ್ ಗಳು ಮಾಡಿದ್ರು ನಮ್ಮ ಹೀರೋ ಇವಾಗ ಪೊಲೈಟ್ ಆಗಿ ಸೈಲೆಂಟ್ ಆಗಿ ತಾನೇ ಮಾತಾಡ್ಬೇಕಾಗಿದೆ. ಏನೇ ಆದ್ರೂ ಪರವಾಗಿಲ್ಲ, ಕ್ರಿಯೇಚರ್ಸ್ ಮತ್ತೆ ಮಾನವ ಜನಾಂಗ ಮಧ್ಯದಲ್ಲಿ ಯಾವುದೇ ರೀತಿಯ ವಾರು ಉಂಟಾಗ್ಬಿಡಬಾರ್ದು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಸಾಲ್ಟ್ ವಾರ ಅದನ್ನೇ ನೀವು ಯಾವಾಗ್ಲೂ ಶುರು ಮಾಡ್ಕೊಬಿಟ್ರಲ್ಲ, ತುಂಬಾ ವರ್ಷಗಳ ಹಿಂದೆನೆ ನೀವು ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ, ಅದನ್ನೇ ಇವಾಗ ರಿಟರ್ನ್ ನಾವು ತಂದು ನಿಮಗೆ ಕೊಡ್ತಿದೀವಿ ಅಂತ ಹೇಳ್ಬೇಕಾದ್ರೆ ಇವಾಗ್ಲೂ ನಮ್ಮ ಹೀರೋ ಆ ಸ್ಕ್ರೀನ್ ಅಲ್ಲಿ ಇರುವ ಮೆಸೇಜ್ ಅನ್ನ ಬಿಟ್ಬಿಟ್ಟು ಅವನಾಗಿದ್ದು ಓನಾಗಿ ಮಾತಾಡ್ತಾನೆ. ನನಗೆ ಚೆನ್ನಾಗಿ ಅರ್ಥವಾಗ್ತಿದೆ, ನೀವು ತುಂಬಾನೇ ಬ್ರಿಲಿಯಂಟ್ ಅಂತ ಗೊತ್ತಾಗ್ತಿದೆ, ಆದ್ರೆ ಇವಾಗ ಮಾನವರನ್ನ ನೋಡಿ, ಮನುಷ್ಯರನ್ನ ನೋಡಿ ಅವರುಗಳು ತುಂಬಾನೇ ಹೆದರಿ ಹೋಗಿದ್ದಾರೆ, ತುಂಬಾನೇ ಹರ್ಟ್ ಆಗಿದ್ದಾರೆ. ಇನ್ನ ನಿಜವನ್ನ ಹೇಳ್ಬೇಕು ಅಂದ್ರೆ ಈ ಮಾನವ ಜನಾಂಗ ಏನಾದ್ರೂ ಹರ್ಟ್ ಆಯ್ತು ಅಂದ್ರೆ ಅದರ ಬೇಜಾರಲ್ಲಿ ಇನ್ನ ತಪ್ಪು ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ತಕ್ಷಣವೇ ಪಕ್ಕದಲ್ಲಿರುವ ಕೇಟ್ ಅವರು ನಮ್ಮ ಹೀರೋಗೆ ಸುಮ್ನೆ ನಾವು ಕಳಿಸುವ ಮೆಸೇಜ್ ಅನ್ನ ನೋಡಿ ಓದು ಅಂತ ಹೇಳ್ಬೇಕಾದ್ರೆ ಆ ಮೆಸೇಜ್ ಅಲ್ಲಿ ಏನಂತ ಬಂದಿರುತ್ತೆ ಅಂದ್ರೆ ಎಲ್ಲರೂ ಸೇರಿ ಇವಾಗ ಸಮಾಧಾನವಾಗಿ ಮಾತಾಡೋಣ, ಸಮಾಧಾನವಾಗಿ
ಹೋಗೋದಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು ಅಂತ ಕೇಳ್ಕೊತಿದ್ದಾರೆ ಅಂತ. ಹೀರೋನ ಮೆಸೇಜ್ ಅನ್ನ ನೋಡಿ ಓದ್ಬೇಕಾದ್ರೆ ಅದಕ್ಕೆ ತಕ್ಷಣ ಸಾಲ್ಟ್ ಸರಿ ಓಕೆ, ಆದ್ರೆ ಅದಕ್ಕೆ 3 ಕಂಡೀಷನ್. ಫಸ್ಟ್ ಕಂಡೀಷನ್ ಏನು ಅಂದ್ರೆ ನೀರಿಗೆ ನೀವು ಮಾಡುವ ಪೊಲ್ಯೂಷನ್ ಅನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು, ಅದು ಇವಾಗ ತಕ್ಷಣವೇ. ಎರಡನೇದು ಏನು ಅಂದ್ರೆ ನಮಗೆ ಒಂದು ಬಾರ್ಡರ್ ನಿಮಗೆ ಒಂದು ಬಾರ್ಡರ್. ಏನು ಅಂದ್ರೆ ನಮಗೆ ನೀರು ನಿಮಗೆ ಲ್ಯಾಂಡ್. ನೀರಿಗೆ ನೀವು ಕಾಲಿ ಗೆಜ್ಜೆ ಕೂಡ ಇಡಬಾರ್ದು, ನೀರಲ್ಲಿ ನೀವು ಟ್ರಾವೆಲ್ ಅನ್ನ ಮಾಡಬಾರ್ದು. ಇನ್ನ ನಿಜವನ್ನ ಹೇಳ್ಬೇಕು ಅಂದ್ರೆ ನೀರಿಗೆ ಮೇಲಿರುವ ಆಕಾಶ ಕೂಡ ನಮಗೇನೆ ಸ್ವಂತ, ಅದರ ಮೇಲೆ ನೀವು ಫ್ಲೈಟ್ ಅಲ್ಲಿ ಕೂಡ ಹಾರೋದಕ್ಕೆ ಅಳೋ ಮಾಡೋಕೆ ಆಗಲ್ಲ. ಹಾಗಂತ ಹೇಳಿದ ತಕ್ಷಣವೇ ಎಲ್ಲರೂ ಇದನ್ನ ಕೇಳಿ ಟೆನ್ಷನ್ ಆಗ್ತಾರೆ. ಆ ರೀತಿಯೆಲ್ಲ ಹೇಗೆ ನಾವು ಒಪ್ಕೊಳ್ಳೋದಕ್ಕೆ ಆಗುತ್ತೆ? ಇಡೀ ಭೂಮಿ ಟ್ರಾನ್ಸ್ಪೋರ್ಟೇಷನ್ ಅನ್ನ ನಂಬಿನೇ ಇರೋದು, ಸೆನ್ಸೆಕ್ಸ್ ಅನ್ನ ನಂಬಿನೇ ಇರ್ತಿದೀವಿ ನಾವು, ಒಬ್ಬರಿಗೊಬ್ರು ಟ್ರಾನ್ಸ್ಪೋರ್ಟ್ ಅನ್ನ ಮಾಡ್ಕೋತಿದೀವಿ. ಆದ್ರೆ ನೀವು ಹೇಳೋ ರೀತಿಯೆಲ್ಲ ಮಾಡೋದಕ್ಕೆ ಆಗೋದಿಲ್ಲ, ಅದು ತುಂಬಾನೇ ಕಷ್ಟ ಅಂತ ಎಲ್ಲರೂ ಹೇಳ್ಕೊತಿರ್ಬೇಕಾದ್ರೆ ಅದಕ್ಕೆ ಸಾಲ್ಟ್ ಅವರು ತುಂಬಾನೇ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ. ನಾವು ಹೇಳಿದ್ದೆ ಕಂಡೀಷನ್, ಇದನ್ನೇ ನೀವು ಫಾಲೋ ಮಾಡ್ಬೇಕು ಅಂತ. ನಮ್ಮ ಹೀರೋನಿ ಇವಾಗ ಮನುಷ್ಯರಿಗೆ ಸಪೋರ್ಟ್ ಅನ್ನ ಮಾಡಿ ಇದು ಹೇಗೆ ಮಾಡೋದಕ್ಕೆ ಸಾಧ್ಯ, ಇದು ಮಾನವ ಜನಾಂಗಕ್ಕೆ ತುಂಬಾನೇ ಕಷ್ಟವಾಗಿರುತ್ತೆ ಅಂತ ಹೇಳ್ಬೇಕಾದ್ರೆ ತಕ್ಷಣವೇ ಆ ಲೇಡಿ ಕ್ರಿಯೇಚರ್ ಆ ಹೆಡ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಹಾಗೆ ಅದರ ರೂಪವೇ ಚೇಂಜ್ ಆಗುತ್ತೆ. ಇಷ್ಟೊತ್ತು ಅದು ಹುಡುಗಿ ರೀತಿ ಕಾಣಿಸ್ಕೊತಿತ್ತಲ್ವಾ, ಆದ್ರೆ ಇವಾಗ ಹುಡುಗನ ರೀತಿ ಚೇಂಜ್ ಆಗಿ ಮೇಲ್ ವಾಯ್ಸ್ ಅಲ್ಲಿ ಮಾತಾಡೋದಕ್ಕೆ ಶುರು ಮಾಡುತ್ತೆ. ತಕ್ಷಣವೇ ಹೀರೋನು ಅಯ್ಯೋ ನನ್ನನ್ನು ಕ್ಷಮಿಸ್ಬಿಡಿ, ಮತ್ತೆ ನಾನು ನಿಮಗೆ ಕೋಪ ಬರ್ಸ್ಬಿಟ್ನಾ, ಪ್ಲೀಸ್ ತಾಳ್ಮೆ ಕ್ಷಮೆ ಕೊಡಿ ಅಂತ ಕೇಳ್ಕೋಬೇಕಾದ್ರೇನೆ ಮತ್ತೆ ಆ ಕ್ರಿಯೇಚರ್ ನಾರ್ಮಲ್ ಕಂಡೀಷನ್ ಗೆ ಬರುತ್ತೆ. ಸರಿ ಓಕೆ, ನಿಮ್ಮ 3ನೇ ಕಂಡೀಷನ್ ಏನು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಕ್ರಿಯೇಚರ್ಸ್ ಗಳ ಹೆಡ್ ಸಾಲ್ಟ್ ಅವರು ಅದರ ಕತ್ತಿಗೆ ಕೈಯನ್ನು ಮಡಗ್ತಾರೆ. ಆವಾಗ ಹಿಂದೆ ಇರುವ ಟಿವಿ ಡಿಸ್ಪ್ಲೇಯಲ್ಲಿ ಸಮುದ್ರದಲ್ಲಿ ಇರುವ ಒಂದು ಲೊಕೇಶನ್ ಅನ್ನು ತೋರಿಸುತ್ತೆ. ಇದು ನಮ್ಮ ಜಾಗ, ಇನ್ ಮುಂದೆ ಮೀಟಿಂಗ್ ಅಲ್ಲೇನೆ ನಡಿಬೇಕು, ಅಲ್ಲೇನೆ ನಡೆಯುತ್ತೆ. ಸೊ ಆ ಜಾಗದಲ್ಲಿ ನೀವು ಯಾವ ರೀತಿ ಕಮಿಟ್ಮೆಂಟ್ಸ್ ಅನ್ನ ಕೊಡ್ತೀರಾ, ಏನು ಡಿಸಿಷನ್ ಅನ್ನ ತಗೋತೀರಾ, ನಾವಿಬ್ಬರು ನೆಮ್ಮದಿಯಾಗಿ ಇರೋದಕ್ಕೆ ಎಂತಹ ಕ್ರಮಗಳನ್ನ ನೀವು ಕೈಗೊಳ್ತೀರಾ ಅನ್ನೋದು ಎಲ್ಲವನ್ನು ನೀವು ಅಲ್ಲಿಗೆ ಬಂದು ಹೇಳ್ಬೇಕು ಅಂತ ಹೇಳ್ಬೇಕಾದ್ರೆ ಆ ಲೊಕೇಶನ್ ನೋಡಿದ ತಕ್ಷಣ ನಮ್ಮ ಕೇಟ್ ಅವರ ಟೀಮಿಗೆ ಶಾಕ್ ಆಗುತ್ತೆ. ಯಾಕೆಂದ್ರೆ ಅದೇನೆ ಭೂಮಿಯಲ್ಲೇ ಇರುವ ತುಂಬಾನೇ ನಾಟ್ ಆಗಿರುವ ಜಾಗ. ಇನ್ನ ಹೇಳ್ಬೇಕು ಅಂದ್ರೆ ಆ ನಾಟ್ ಆಗಿರುವ ಜಾಗಕ್ಕೆ ಹೋಗೋದಕ್ಕಾದ ಸಬ್ಮೆರಿನ್ ಶಿಪ್ ಕೂಡ ನಮ್ಮ ಹತ್ರ ಇನ್ನ ಇಲ್ಲ. ಇವಾಗ ನಮ್ಮ ಹತ್ರ ಇರುವ ಸಬ್ಮೆರಿನ್ ಶಿಪ್ಸ್ ಅನ್ನ ಯೂಸ್ ಮಾಡಿ ಅದ್ರ ಒಳಗಡೆ ಹೋದ್ರೆ ಅವುಗಳು ಕೂಡ ಬ್ಲಾಸ್ಟ್ ಆಗಿ ಬಿಡ್ತವೆ, ಅಂದ್ರೆ ಇಂಪ್ಲೋಡ್ ಆಗ್ಬಿಡುತ್ತೆ ಅಂತ ಸೈಂಟಿಸ್ಟ್ ಅವರು ಹೇಳ್ತಿರ್ಬೇಕಾದ್ರೆ ತಕ್ಷಣ ಇದ ಕೇಳಿದ ಕೇಟ್ ಅದಕ್ಕೆ ಯಾವುದೇ ರೀತಿಯ ಉತ್ತರವನ್ನು ಕೊಡ್ಬೇಡ, ಏನು ರಿಯಾಕ್ಟ್ ಮಾಡ್ಬಿಡ್ಬೇಡ ಅಂತ ಹೀರೋಗೆ ಹೇಳ್ತಿರ್ಬೇಕಾದ್ರೆ ಅವರ ಮಾತನ್ನ ಕಿವಿಗೇನೆ ಹಾಕೊಳ್ದೆ ನಮ್ಮ ಹೀರೋ ಇದಕ್ಕೆ ಸರಿ ಅಂತ ಹೇಳ್ಬಿಡ್ತಾನೆ. ಅಷ್ಟೇ, ಇಲ್ಲಿಗೇನೆ ಫಸ್ಟ್ ಪಾರ್ಟ್ ಮುಗಿಯುತ್ತೆ. ಆಕ್ಚುಲಿ ಇದೊಂದು ಮಿನಿ ವೆಬ್ ಸೀರೀಸ್, ಇವಾಗ್ಲೇನೆ 2 ಪಾರ್ಟ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಇನ್ನ ಬ್ಯಾಲೆನ್ಸ್ ಇರುವ 3 ಎಪಿಸೋಡ್ಸ್ ಅನ್ನು ಬೇಗನೆ ರಿಲೀಸ್ ಮಾಡ್ಬಿಡ್ತಾರೆ. ಅದರ ನಂತರ ನೆಕ್ಸ್ಟ್ ಎಪಿಸೋಡ್ಸ್ ಅನ್ನ ನಾವೇ ನೋಡ್ಬಿಡೋಣ ನಮ್ಮ ಚಾನೆಲ್ ನಲ್ಲಿ. ಸೊ ಖಂಡಿತ ಈ ವೆಬ್ ಸೀರೀಸ್ ನಿಮಗೆ ಇಷ್ಟವಾಗಿರುತ್ತೆ ಅಂತ ನಾನು ನಂಬ್ತೀನಿ. ನೆಕ್ಸ್ಟ್ ಬರುವ ಎಪಿಸೋಡ್ ಗಳಲ್ಲಿ ಇರೋದು ತುಂಬಾನೇ ಟ್ವಿಸ್ಟ್ಸ್, ಅದರಲ್ಲೇನೆ ನಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಆ ಸಮುದ್ರದ ಕೆಳಗಡೆ ಏನು ಇರ್ತಿರೋದು. ಅಷ್ಟೊಂದು ನಾಟ್ ಆಗಿರುವ ಜಾಗದಲ್ಲಿ ಈ ಕ್ರಿಯೇಚರ್ಸ್ ಹೇಗೆ ಸರ್ವೈವ್ ಮಾಡ್ತಿದಾವೆ, ಮಾನವ ಮತ್ತೆ ಆ ಕ್ರಿಯೇಚರ್ಸ್ ಜನಾಂಗದ ಮಧ್ಯ ವಾರ್ ಏನಾದ್ರೂ ಉಂಟಾಯ್ತಾ, ಏನಾಯ್ತು ಎಂತ ಅನ್ನೋದು ಎಲ್ಲವೇ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ಅವುಗಳನ್ನ ನೋಡೋಣ. ಬೇಗನೆ ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.